ಆಫೀಸ್ನಿಂದ ಮನೆಗೆ ಹಿಂತಿರುಗಿದ ಪ್ರಣವ್ ಆಯಾಸಗೊಂಡ ಹೆಜ್ಜೆಗಳಿಂದ ತನ್ನ ಬ್ಯಾಗನ್ನು ಒಂದು ಕಡೆ ಇಟ್ಟ ತಕ್ಷಣವೇ ಅವನ ಮೊಬೈಲ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ವೈಶಾಲಿ ಎಂಬ ಹೆಸರು ಕಾಣುತ್ತಿದ್ದಂತೆಯೇ ಅವನ ಮುಖ ಕ್ಷಣಾರ್ಧದಲ್ಲಿ ಗಂಭೀರವಾಯಿತು. ಆ ಹೆಸರು ಅವನು ತನ್ನ ಜೀವನದಿಂದ ಶಾಶ್ವತವಾಗಿ ಅಳಿಸಿ ಹಾಕಿದ್ದನು. ಅವನು ಒಂದು ಕ್ಷಣವೂ ತಡ ಮಾಡದೆ ಕರೆ ಕಟ್ ಮಾಡಿದನು. ಆದರೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಅದೇ ಕರೆ ಬರತೊಡಗಿತು. ಈ ಬಾರಿ ಬೇಸರದಿಂದಲೇ ಫೋನ್ ಎತ್ತಿ, ಈಗ ನಿನಗೆ ಏನು ಬೇಕು ಎಂದು ಕೋಪದಿಂದ ಕೇಳಿದನು. ಅತ್ತ ಕಡೆಯಿಂದ ಗಂಭೀರ ಧ್ವನಿ ಕೇಳಿಸಿತು. ಪ್ರಣವ್, ನಾನು ನಿನ್ನನ್ನು ಒಮ್ಮೆ ಭೇಟಿ ಮಾಡಬೇಕು ಅಂತ. ಪ್ರಣವ್ ಸಣ್ಣದಾಗಿ ನಕ್ಕನು. ಆದರೆ ಆ ನಗುವಿನಲ್ಲಿ ನೋವು ಇದ್ದಿತು, ವ್ಯಂಗ್ಯವೂ ಇದ್ದಿತು. ಭೇಟಿ ಮಾಡಬೇಕಾ? ನಮ್ಮ ಸಂಬಂಧ ಯಾವಾಗಲೂ ಮುಗಿದು ಹೋಗಿದೆ ಅನ್ನೋದು ಮರೆತು ಬಿಟ್ಟಿಯಾ? ವಿಚ್ಛೇದನವಾದ ಮೇಲೆ ನಮ್ಮಿಬ್ಬರ ನಡುವೆ ಇನ್ನೇನು ಉಳಿದಿದೆ ಅಂತ ಪ್ರಣವ್ ಗಂಭೀರ ಸ್ವರದಲ್ಲಿ ಕೇಳಿದಾಗ ವೈಶಾಲಿ ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ನಿಧಾನ ಸ್ವರದಲ್ಲಿ, ಎಲ್ಲವೂ ನೆನಪಿದೆ. ಆದರೂ ನೀನು ಒಮ್ಮೆ ಹುಬ್ಬಳ್ಳಿಗೆ ನನ್ನ ಮನೆಗೆ ಬರಬೇಕು ಎಂದು ನಾನು ಬಯಸುತ್ತೇನೆ ಅಂತ ಹೇಳಿದಳು. ಏಕೆ ಎಂದು ಪ್ರಣವ್ ಗಂಭೀರವಾಗಿ ಕೇಳಿದನು. ಒಂದು ವಿಷಯ ಇದೆ, ಅದನ್ನು ನಾನು ಫೋನಿನಲ್ಲಿ ಹೇಳಲು ಸಾಧ್ಯವಿಲ್ಲ. ನೀನೇ ಬಂದು ನಿನ್ನ ಕಣ್ಣಾರೆ ನೋಡಬೇಕು ಅಂತ ವೈಶಾಲಿ ಹೇಳಿದಾಗ ಪ್ರಣವ್ ಹಣೆಯನ್ನು ಸಿಡುಕಿಸಿಕೊಂಡು, ಏನು ಹೇಳಬೇಕೋ ಇಲ್ಲೇ ಹೇಳು, ಸುಮ್ಮನೆ ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳಿದ. ಆದರೆ ವೈಶಾಲಿ ಕೇವಲ ಇಷ್ಟೇ ಹೇಳಿದಳು, ಒಮ್ಮೆ ಬಾ, ಆಮೇಲೆ ನಿನಗೆ ಯಾವ ನಿರ್ಧಾರ ಬೇಕೋ ಅದನ್ನು ತೆಗೆದುಕೋ ಅಂತ ಅಷ್ಟೇ ಹೇಳಿ ಅವಳು ಕರೆ ಕಟ್ ಮಾಡಿದಳು. ಕರೆ ಮುಗಿದ ಮೇಲೆಯೂ ಪ್ರಣವ್ ಬಹಳ ಹೊತ್ತು ಮೊಬೈಲ್ ಸ್ಕ್ರೀನ್ನನ್ನೇ ನೋಡುತ್ತಾ ಕುಳಿತಿದ್ದನು. ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳ ಸುಂಟರಗಾಳಿ ಎದ್ದಿತು. ತನ್ನನ್ನು ಕರೆದಿರುವಷ್ಟು ದೊಡ್ಡ ವಿಷಯ ಏನಿರಬಹುದು ಎಂದು ಅವನು ಯೋಚಿಸುತ್ತಲೇ ಇದ್ದನು. ಆ ರಾತ್ರಿ ಅವನಿಗೆ ನಿದ್ದೆಯೇ ಬರಲಿಲ್ಲ. ಒಂದು ಕಡೆ ಕಳೆದುದನ್ನು ಮತ್ತೆ ನೆನಪಿಸಿಕೊಂಡು ಏನು ಪ್ರಯೋಜನ ಎಂದು ತನ್ನನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದನು. ಮತ್ತೊಂದು ಕಡೆ ಈ ಭೇಟಿಯ ಹಿಂದೆ ಯಾವುದೋ ದೊಡ್ಡ ಕಾರಣ ಇರಬಹುದು ಎಂದು ಅವನ ಮನಸ್ಸು ಹೇಳುತ್ತಿತ್ತು. ಬೆಳಗ್ಗೆ ಆಗುತ್ತಿದ್ದಂತೆಯೇ ಅವನು ಒಂದು ನಿರ್ಧಾರಕ್ಕೆ ಬಂದನು. ಒಮ್ಮೆ ಹೋಗಿ ನೋಡೋಣ, ಏನು ವಿಷಯ ಅಂತ ತಿಳಿದುಕೊಳ್ಳೋಣ ಅಂದುಕೊಂಡನು. ಅವನು ಆಫೀಸ್ಗೆ ರಜೆ ಹಾಕಿ ಹುಬ್ಬಳ್ಳಿಗೆ ಹೋಗುವ ಮೊದಲ ವಿಮಾನದ ಟಿಕೆಟ್ ಬುಕ್ ಮಾಡಿದನು. ವಿಮಾನದಲ್ಲಿ ಕಿಟಕಿಯ ಪಕ್ಕ ಕುಳಿತಿದ್ದ ಪ್ರಣವ್ ಮೋಡಗಳನ್ನು ನೋಡುತ್ತಿದ್ದನು. ಆದರೆ ಅವನ ಕಣ್ಣ ಮುಂದೆ ಮತ್ತೆ ಮತ್ತೆ ಕಳೆದ 3 ವರ್ಷಗಳ ನೆನಪುಗಳು ಮೂಡಿಬರುತ್ತಿದ್ದವು. ಒಂದು ಕಾಲದಲ್ಲಿ ಅವನ ಪತ್ನಿ ವೈಶಾಲಿಯೇ ಅವನ ಅತ್ಯಂತ ಸುಂದರ ಜೀವನಕ್ಕೆ ಕಾರಣವಾಗಿದ್ದಳು. ಅವಳ ನಗು ಮನೆಯನ್ನೇ ಸಂತೋಷದಿಂದ ತುಂಬಿಸುತ್ತಿತ್ತು. ರಾತ್ರಿ ತಡವಾಗಿ ಮನೆಗೆ ಬಂದಾಗ ಬಾಗಿಲಲ್ಲಿ ನಗುತ್ತಾ ಅವನಿಗಾಗಿ ಕಾಯುತ್ತಿರುವ ವೈಶಾಲಿಯನ್ನು ನೋಡಿದರೆ ಅವನ ಎಲ್ಲ ಆಯಾಸವೂ ಮಾಯವಾಗುತ್ತಿತ್ತು. ಸಣ್ಣ ಸಣ್ಣ ಸಂತೋಷಗಳು, ಅಪಾರ ಕಾಳಜಿ ಮತ್ತು ತನ್ನ ಮೇಲಿನ ನಂಬಿಕೆಗಿಂತಲೂ ಹೆಚ್ಚು ನಂಬಿಕೆ ಇದ್ದ ಒಂದು ಸಂಬಂಧ. ಆದರೆ ಅಂತಹ ಸುಂದರ ಜೀವನ ಹಠಾತ್ತನೆ ಹೇಗೆ ಚೂರು ಚೂರಾಯಿತು? ಈ ಪ್ರಶ್ನೆಯೇ ಪ್ರಣವ್ನನ್ನು ಒಳಗೆ ಕಾಡುತ್ತಿತ್ತು. ನಿಜ ಹೇಳಬೇಕೆಂದರೆ ಅವರ ಜೀವನದಲ್ಲಿ ಬಿರುಕು ಮೂಡಿದ್ದು ವೈಶಾಲಿಯ ತಾಯಿ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾದಾಗ. ವೈಶಾಲಿಯ ತಂದೆ ಮೊದಲೇ ತೀರಿಕೊಂಡಿದ್ದರು. ಅವರಿಗೆ ಮಗನೂ ಇರಲಿಲ್ಲ. ಆದ್ದರಿಂದ ತಾಯಿಯ ಸಂಪೂರ್ಣ ಜವಾಬ್ದಾರಿ ವೈಶಾಲಿ ಹೆಗಲ ಮೇಲೆ ಬಿದ್ದಿತು. ಹೀಗಾಗಿ ಕೆಲವು ದಿನಗಳ ಕಾಲ ತಾಯಿಯ ಆರೈಕೆ ಮಾಡಲು ಅವಳು ತನ್ನ ತವರು ಮನೆಗೆ ಹೋಗಿದ್ದಳು. ಮೊದಲಿಗೆ ಪ್ರಣವ್ ಅದನ್ನು ಸಹಜವೆಂದುಕೊಂಡಿದ್ದನು. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ಅವನ ಆತಂಕ ಮತ್ತು ಅಸಮಾಧಾನ ನಿಧಾನವಾಗಿ ಹೆಚ್ಚಾಗತೊಡಗಿತು. ವೈಶಾಲಿ ಮನೆಯಲ್ಲಿಲ್ಲದಿರುವುದು ಪ್ರಣವ್ಗೆ ತುಂಬ ಕಾಡತೊಡಗಿತು. ಆ ಕೊರತೆಯೇ ನಿಧಾನವಾಗಿ ಅವನಲ್ಲಿ ಕಿರಿಕಿರಿ ಮತ್ತು ಕೋಪವಾಗಿ ಬದಲಾಗತೊಡಗಿತು. ಅವನು ಆಗಾಗ ಫೋನ್ ಮಾಡಿ, ಇನ್ನೆಷ್ಟು ದಿನ ಅಲ್ಲೇ ಇರುತ್ತೀಯಾ? ನಿನಗೂ ಒಂದು ಸ್ವಂತ ಮನೆ ಇದೆ, ಇಲ್ಲಿನ ಜವಾಬ್ದಾರಿಗಳು ನಿನ್ನವೇ ಅಲ್ಲವಾ ಎಂದು ಹೇಳುತ್ತಿದ್ದನು. ಪ್ರತಿ ಸಲವೂ ವೈಶಾಲಿ ಶಾಂತವಾಗಿ ಉತ್ತರಿಸುತ್ತಿದ್ದಳು, ಪ್ರಣವ್, ಅಮ್ಮನ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ, ಸ್ವಲ್ಪ ದಿನ ನನಗೆ ಸಹಕರಿಸು ಅಂತ. ಆದರೆ ಪ್ರಣವ್ ಅವಳ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ತನ್ನ ಅಸಮಾಧಾನವನ್ನೇ ಹೊರಹಾಕುತ್ತಲೇ ಇದ್ದನು. ಕೊನೆಗೆ ಅವನ ಹಠದ ಮುಂದೆ ತಲೆಬಾಗಿದ ವೈಶಾಲಿ ಮತ್ತೆ ತನ್ನ ಮನೆಗೆ ಹಿಂತಿರುಗಿದಳು. ಆದರೆ ಅವಳ ತಾಯಿಯ ಆರೋಗ್ಯ ದಿನದಿಂದ ದಿನಕ್ಕೆ ಮತ್ತಷ್ಟು ಹದಗೆಡುತ್ತಲೇ ಇದ್ದಿತು. ಒಂದು ದಿನ ವೈಶಾಲಿ ತನ್ನ ತಾಯಿಯನ್ನು ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಬರೋಣ ಎಂದು ಹೇಳಿದಾಗಲೂ ಪ್ರಣವ್ ಪ್ರತಿ ಬಾರಿಯೂ ಯಾವುದೋ ಒಂದು ನೆಪ ಹೇಳಿ ಆ ಮಾತನ್ನು ತಪ್ಪಿಸುತ್ತಿದ್ದನು. ಬೇರೆ ದಾರಿಯಿಲ್ಲದೆ ವೈಶಾಲಿ ತನ್ನ ಹಳೆಯ ಪರಿಚಯದ ರೋಹಿತ್ನ ಸಹಾಯ ಕೇಳಿದಳು. ರೋಹಿತ್ ಬಾಲ್ಯದಿಂದಲೇ ವೈಶಾಲಿಯನ್ನು ತನ್ನ ಸ್ವಂತ ತಂಗಿಯಂತೆ ನೋಡುತ್ತಿದ್ದನು. ಅಲ್ಲದೆ ಅದೇ ಪ್ರದೇಶದಲ್ಲಿ ವಾಸವಾಗಿದ್ದನು. ಡಾಕ್ಟರ್ ಬಳಿ ಕರೆದೊಯ್ಯುವುದಾಗಲಿ, ಔಷಧಿ ತರುವುದಾಗಲಿ, ಆಸ್ಪತ್ರೆಯ ಸಣ್ಣ ಪುಟ್ಟ ಕೆಲಸಗಳಾಗಲಿ ಪ್ರತಿಯೊಂದು ಕಷ್ಟದ ಸಮಯದಲ್ಲಿಯೂ ರೋಹಿತ್ನೇ ವೈಶಾಲಿಯ ಜೊತೆ ನಿಂತಿದ್ದನು. ವೈಶಾಲಿ ಅವನೊಂದಿಗೆ ಯಾವಾಗಲಾದರೂ ಫೋನ್ನಲ್ಲಿ ಮಾತನಾಡಿದರೆ ಅಲ್ಲಿಂದಲೇ ಪ್ರಣವ್ ಮನಸ್ಸಿನಲ್ಲಿ ಅನುಮಾನದ ಮೊದಲ ಕಿಡಿ ಹೊತ್ತಿಕೊಂಡಿತು. ಅವನ ಅಹಂಕಾರಕ್ಕೆ ತನ್ನ ಹೆಂಡತಿ ಮತ್ತೊಬ್ಬ ಪುರುಷನ ಸಹಾಯವನ್ನು ಕೇವಲ ಅನಿವಾರ್ಯತೆಯಿಂದಾದರೂ ಪಡೆಯುತ್ತಿದ್ದಾಳೆ ಎಂಬುದು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಆ ಅನುಮಾನವೇ ಅವನ ನಂಬಿಕೆಯನ್ನು ಒಳಗೊಳಗೆ ನಾಶ ಮಾಡತೊಡಗಿತು.
ಒಂದು ದಿನ ಮತ್ತೆ ರೋಹಿತ್ನ ಫೋನ್ ಬಂದಿತು. ವೈಶಾಲಿಯ ತಾಯಿಯ ಆರೋಗ್ಯ ಇದ್ದಕ್ಕಿದ್ದಂತೆ ಮತ್ತೆ ಹದಗೆಟ್ಟಿದೆ ಎಂದು ಅವನು ತಿಳಿಸಿದನು. ಈ ವಿಷಯ ತಿಳಿದ ಕೂಡಲೇ ವೈಶಾಲಿ ಮತ್ತೊಮ್ಮೆ ತನ್ನ ತಾಯಿಯ ಬಳಿ ಹೋಗಿಬಿಟ್ಟಳು. ಈಗ ಪ್ರಣವ್ನ ಅನುಮಾನ ಸಂಪೂರ್ಣವಾಗಿ ಅವರ ಸಂಬಂಧದ ಮೇಲೆ ಆವರಿಸಿಕೊಂಡಿತ್ತು. ಮೊದಲು ಪ್ರೀತಿಯಿಂದ ನಡೆಯುತ್ತಿದ್ದ ಪ್ರತಿಯೊಂದು ಫೋನ್ ಕರೆ ಮತ್ತು ಮಾತುಕತೆಗಳು ಈಗ ಪ್ರಶ್ನೋತ್ತರಗಳಾಗಿ ಬದಲಾಗಿದ್ದವು. ಅದೇ ರಾತ್ರಿ ಸುಮಾರು 9 ಗಂಟೆಗೆ ಪ್ರಣವ್ ವೈಶಾಲಿಗೆ ಕರೆ ಮಾಡಿದನು. ಆದರೆ ಫೋನ್ ಬ್ಯುಸಿಯಾಗಿತ್ತು. ಅದನ್ನು ನೋಡುತ್ತಿದ್ದಂತೆ ಅವನ ಎದೆಯೊಳಗೆ ಅಸೂಯೆ ಮತ್ತು ಕೋಪ ಉಕ್ಕಿ ಬಂದಿತು. ಫೋನ್ ಸಂಪರ್ಕವಾದ ಕೂಡಲೇ ಅವನು ಸಿಡಿದು ಬಿಟ್ಟನು. ಯಾರ ಜೊತೆ ಇಷ್ಟು ಹೊತ್ತು ಮಾತನಾಡುತ್ತಿದ್ದೆ ವೈಶಾಲಿ ಅಂತ ಕೇಳಿದನು. ಇಡೀ ದಿನ ಓಡಾಟ, ಆಸ್ಪತ್ರೆ ಮತ್ತು ತಾಯಿಯ ಸೇವೆಯಿಂದ ವೈಶಾಲಿ ತುಂಬ ಆಯಾಸಗೊಂಡಿದ್ದಳು. ಅವಳು ಶಾಂತವಾಗಿ ಉತ್ತರಿಸಿದಳು. ಪ್ರಣವ್, ರೋಹಿತ್ ಅಣ್ಣನಿಗೆ ಫೋನ್ ಮಾಡಿದ್ದೆ. ಅಮ್ಮನ ಬೆಳಗಿನ ಔಷಧಿಗಳು ಮುಗಿದು ಹೋಗಿದ್ದವು. ಅದಕ್ಕಾಗಿ ಅವುಗಳನ್ನು ತರಲು ಹೇಳುತ್ತಿದ್ದೆ ಅಂತ. ಅಷ್ಟೇ ಹೇಳುತ್ತಿದ್ದಂತೆಯೇ ಪ್ರಣವ್ನೊಳಗೆ ಕೋಪದ ಬೆಂಕಿ ಮತ್ತಷ್ಟು ಬುಗಿಲೆದ್ದಿತು. ಔಷಧಿ ತರಲು ಹೇಳುತ್ತಿದ್ದೆಯಾ ಎಂದು ಪ್ರಣವ್ ವ್ಯಂಗ್ಯವಾಗಿ ನಗುತ್ತಾ, ಔಷಧಿ ತರಲು ಅಂತೆ ಔಷಧಿಯ ನೆಪದಲ್ಲಿ ಇನ್ನೇನು ನಡೆಯುತ್ತಿದೆ? ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ ವೈಶಾಲಿ. ಅವನ ಮಾತು ಕೇಳಿ ವೈಶಾಲಿಯ ಕಣ್ಣಲ್ಲಿ ನೀರು ತುಂಬಿತು. ಏನು ಮಾತನಾಡುತ್ತಿದ್ದೀರಾ ಪ್ರಣವ್? ನನ್ನ ಮೇಲೆ ಅನುಮಾನ ಪಡುತ್ತಿದ್ದೀರಾ ಅಂತ ಅವಳು ಕೇಳಿದಾಗ, ಅನುಮಾನ ಅಲ್ಲ, ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ಪ್ರಣವ್ ಕೋಪದಿಂದ ಕೂಗಿದನು. ನಾನು ಇಲ್ಲಿ ನಿನ್ನ ದಾರಿ ಕಾಯುತ್ತಿದ್ದೇನೆ, ಆದರೆ ನೀನು ಅಲ್ಲಿ ಇನ್ನೊಬ್ಬನ ಜೊತೆ ಕಾಲ ಕಳೆಯುತ್ತಿದ್ದೀಯಾ ಅಷ್ಟೇ ಹೇಳಿ ಅವನು ಮಾತನ್ನು ಮುಗಿಸದೆ ಫೋನ್ ಕಟ್ ಮಾಡಿದನು. ಆ ರಾತ್ರಿ ವೈಶಾಲಿಗೆ ಕಣ್ಣು ಮುಚ್ಚಲೇ ಆಗಲಿಲ್ಲ. ಯಾವ ಗಂಡನ ಪ್ರೀತಿಯ ಬಗ್ಗೆ ಅವಳು ಹೆಮ್ಮೆ ಪಡುತ್ತಿದ್ದಳೋ ಅದೇ ಗಂಡ ಇಂದು ಅವಳ ವ್ಯಕ್ತಿತ್ವದ ಮೇಲೆ ಎಂದಿಗೂ ಅಳಿಸಲಾಗದ ಕಳಂಕವನ್ನು ಹಾಕಿದ್ದನು. ಮರುದಿನ ಪ್ರಣವ್ ಯಾವುದೇ ಮಾಹಿತಿ ಕೊಡದೆ ನೇರವಾಗಿ ವೈಶಾಲಿಯ ತವರು ಮನೆಗೆ ಬಂದನು. ಮನೆಯ ಬಾಗಿಲು ತೆರೆದಿತ್ತು. ಒಳಗೆ ಕಾಲಿಟ್ಟಾಗ ಎದುರಿನ ಸೋಫಾದಲ್ಲಿ ವೈಶಾಲಿ ಕುಳಿತಿದ್ದಳು. ಅವಳ ಎದುರಿನ ಸೋಫಾದಲ್ಲಿ ರೋಹಿತ್ ಕುಳಿತಿದ್ದನು. ರೋಹಿತ್ ಔಷಧಿಗಳ ಬಗ್ಗೆ ವೈಶಾಲಿಗೆ ವಿವರಿಸುತ್ತಿದ್ದನು. ಪ್ರಣವ್ನನ್ನ ನೋಡುತ್ತಿದ್ದಂತೆಯೇ ರೋಹಿತ್ ಗೌರವದಿಂದ ಎದ್ದು ನಿಂತು, ನಮಸ್ತೆ ಮಾವ ಎಂದನು. ಆದರೆ ಪ್ರಣವ್ನ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಉರಿಯುತ್ತಿತ್ತು. ಅವನು ರೋಹಿತ್ನನ್ನು ಸಂಪೂರ್ಣ ನಿರ್ಲಕ್ಷಿಸಿ ವೈಶಾಲಿಯ ಕಡೆ ತಿರುಗಿ, ಹಾಗಾದರೆ ಇದೇನಾ ನಿನ್ನ ಅಮ್ಮನ ಅನಾರೋಗ್ಯದ ನಾಟಕ? ಇದೇನಾ ನೀನು ಮಾಡುತ್ತಿರುವ ಸೇವೆ? ನನ್ನ ಬೆನ್ನ ಹಿಂದೆ ಇಲ್ಲೆಲ್ಲ ಮೋಜು ಮಾಡುತ್ತಿದ್ದೀಯಾ ಎಂದು ಗದರಿದನು. ಆ ಮಾತು ಕೇಳುತ್ತಿದ್ದಂತೆ ವೈಶಾಲಿಯ ಮುಖ ಬಿಳಿಚಿಕೊಂಡಿತು. ಪ್ರಣವ್, ನಿಮ್ಮ ನಾಲಿಗೆ ಹಿಡಿತಾ ಇರಲಿ, ಏನೇನು ಮಾತನಾಡುತ್ತಿದ್ದೀರಾ ಅಂತ ಅವಳು ಸ್ವಲ್ಪ ಜೋರು ಮಾಡಿದಾಗ ಪ್ರಣವ್ನು, ನಾನು ಏನೇನೋ ಮಾತನಾಡುತ್ತಿದ್ದೇನಾ ಎಂದು ಪಕ್ಕದಲ್ಲಿದ್ದ ಮೇಜಿನ ಮೇಲೆ ಕೈ ಬಡಿದು, ನಾನು ಕುರುಡನಲ್ಲ ವೈಶಾಲಿ. ಯಾವ ಮನುಷ್ಯನಿಗಾಗಿ ನೀನು ನನ್ನ ಮನೆಯನ್ನು ಮರೆತಿಯೋ ಇಂದು ಅವನ ಜೊತೆಯೇ ಇಲ್ಲಿ ಮೋಜು ಮಾಡುತ್ತಿದ್ದೀಯಾ ಅಂತ ಕಿರುಚಿದನು. ಆ ಮಾತುಗಳು ವೈಶಾಲಿಯ ಆತ್ಮಗೌರವವನ್ನು ಛಿದ್ರಗೊಳಿಸಲು ಸಾಕಾಗಿದ್ದವು. ಅವಳ ಕಣ್ಣೀರು ಹರಿಯತೊಡಗಿತು. ಆದರೆ ಈ ಬಾರಿ ಅವಳ ಧ್ವನಿಯಲ್ಲಿ ನೋವಿಗಿಂತ ಅಸಹ್ಯವೇ ಹೆಚ್ಚು ಇದ್ದಿತು. ಛೀ, ಸಾಕು ಪ್ರಣವ್, ನಿಮ್ಮ ಆಲೋಚನೆ ಇಷ್ಟು ಕೀಳು ಮಟ್ಟದ್ದಾಗಿರುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಒಬ್ಬ ಅಣ್ಣನಂತೆ ಈ ಕಷ್ಟದ ಸಮಯದಲ್ಲಿ ನನಗೆ ಸಹಾಯ ಮಾಡಿದ ವ್ಯಕ್ತಿಯ ಜೊತೆ ನನ್ನ ಸಂಬಂಧವನ್ನು ಹೀಗೆ ಕೆಟ್ಟ ರೀತಿಯಲ್ಲಿ ನೋಡುತ್ತಿದ್ದೀರಾ? ಇಂತಹ ನಿನ್ನ ಆಲೋಚನೆಗೆ ನಿಜವಾಗಿಯೂ ನಾಚಿಕೆಯಾಗಬೇಕು ಅಂತ ಹೇಳುವಾಗ ವೈಶಾಲಿಯ ಧ್ವನಿ ನಡುಗುತ್ತಿತ್ತು. ಆದರೆ ಪ್ರಣವ್ ಕೋಪದಲ್ಲಿ ಇನ್ನೂ ಉರಿಯುತ್ತಿದ್ದನು. ಸಾಕು, ಈ ಅಣ್ಣ ತಂಗಿಯ ನಾಟಕವೆಲ್ಲ. ಈ ಕ್ಷಣದಿಂದಲೇ ನಮ್ಮ ಸಂಬಂಧ ಮುಗಿಯಿತು ಅಂತ ಅವನು ಕಠಿಣವಾಗಿ ಹೇಳಿದನು. ಆ ಕೋಣೆಯಲ್ಲೆಲ್ಲ ಮೌನ ಆವರಿಸಿತು. ವೈಶಾಲಿ ಕಲ್ಲಿನ ಮೂರ್ತಿಯಂತೆ ನಿಂತಿದ್ದಳು. ಈ ಎಲ್ಲ ಘಟನೆಗಳ ಮಧ್ಯೆ ಸಿಲುಕಿಕೊಂಡಿದ್ದ ರೋಹಿತ್ ನಿಧಾನ ಧ್ವನಿಯಲ್ಲಿ, ಮಾವ, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ವೈಶಾಲಿ ನನಗೆ ಸ್ವಂತ ತಂಗಿಯಂತಿದ್ದಾಳೆ ಅಂತ ಹೇಳಿದನು. ನೀನು ಸುಮ್ಮನಿರು ಎಂದು ಪ್ರಣವ್ ಅವನ ಕಡೆ ತಿರುಗಿ ಕಿರುಚಿದನು. ನಿನ್ನ ಕಾರಣದಿಂದಲೇ ನನ್ನ ಸಂಸಾರ ಹಾಳಾಗುತ್ತಿದೆ. ಈಗ ನನಗೆ ಬುದ್ಧಿ ಹೇಳಲು ಬಂದೆಯಾ? ಅಷ್ಟರಲ್ಲಿ ಒಳಗಿನ ಕೋಣೆಯಿಂದ ವೈಶಾಲಿಯ ತಾಯಿಯ ದುರ್ಬಲ ಧ್ವನಿ ಕೇಳಿಸಿತು. ಮಗಳೇ ವೈಶಾಲಿ, ಏನಾಯಿತು? ಯಾರು ಇಷ್ಟು ಜೋರಾಗಿ ಕೂಗುತ್ತಿದ್ದಾರೆ ಅಂತ. ಆ ಧ್ವನಿ ಕೇಳುತ್ತಿದ್ದಂತೆಯೇ ವೈಶಾಲಿಯ ಕಣ್ಣೀರು ನಿಂತಿತು. ಈಗ ಅವಳ ಧ್ವನಿಯಲ್ಲಿ ನೋವಿರಲಿಲ್ಲ, ಬದಲಿಗೆ ಕಲ್ಲಿನಷ್ಟು ಗಟ್ಟಿಯಾದ ದೃಢತೆ ಇದ್ದಿತು. ಅವಳು ಪ್ರಣವ್ನ ಕಣ್ಣಲ್ಲಿ ಕಣ್ಣಿಟ್ಟು, ರೋಹಿತನ, ಈಗ ಇವರಿಗೆ ಏನನ್ನೂ ವಿವರಿಸುವ ಅಗತ್ಯವಿಲ್ಲ. ಸತ್ಯವನ್ನ ನೋಡಬೇಕೆಂಬ ಮನಸ್ಸೇ ಇಲ್ಲದವರಿಗೆ ಎಷ್ಟೇ ಸತ್ಯ ತೋರಿಸಿದರೂ ಕಾಣುವುದಿಲ್ಲ ಅಂತ ಹೇಳಿದಳು. ಪ್ರಣವ್ಗೆ ವೈಶಾಲಿ ಅಳುತ್ತಾ ತನ್ನನ್ನು ಬೇಡಿಕೊಳ್ಳುತ್ತಾಳೆ, ಸಂಬಂಧ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಎಂಬ ನಿರೀಕ್ಷೆ ಇದ್ದಿತು. ಆದರೆ ಅವಳ ಕಣ್ಣಲ್ಲಿ ಕಾಣಿಸುತ್ತಿದ್ದ ದ್ವೇಷ ಮತ್ತು ದೃಢತೆ ಅವನ ಅಹಂಕಾರವನ್ನು ಇನ್ನಷ್ಟು ಕೆರಳಿಸಿತು. ಅವನು ಮತ್ತೇನು ಮಾತನಾಡದೆ ಬಾಗಿಲನ್ನು ಬಲವಾಗಿ ಬಡಿದು ಅಲ್ಲಿಂದ ಹೊರಟು ಹೋದನು. ಆ ರಾತ್ರಿ ಮನೆಗೆ ಹಿಂತಿರುಗಿದ ಬಳಿಕ ಪ್ರಣವ್ ನಡೆದದ್ದನ್ನೆಲ್ಲ ತನ್ನ ತಾಯಿ ಗಾಯತ್ರಿ ದೇವಿಯವರಿಗೆ ಹೇಳಿದನು. ಆದರೆ ಅವನು ನಿಜವನ್ನು ಹೇಳಲಿಲ್ಲ. ವೈಶಾಲಿಯನ್ನ ಒಬ್ಬ ಮೋಸಗಾರ್ತಿಯಂತೆ ಚಿತ್ರಿಸಿ ತನ್ನನ್ನು ಮಾತ್ರ ನೊಂದ ಗಂಡನಂತೆ ತೋರಿಸಿಕೊಂಡನು.
ಆದರೆ ಗಾಯತ್ರಿ ದೇವಿಯವರಿಗೆ ಅವನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಅವರು ಶಾಂತವಾಗಿ ಹೇಳಿದರು, ಮಗನೇ, ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಹುತೇಕ ತಪ್ಪಾಗಿರುತ್ತವೆ. ವೈಶಾಲಿ ಅಂತ ಹುಡುಗಿಯಲ್ಲ, ಒಮ್ಮೆ ತಾಳ್ಮೆಯಿಂದ ಶಾಂತ ಮನಸ್ಸಿನಿಂದ ಯೋಚಿಸು ಅಂತ. ಪ್ರಣವ್ ಕೋಪದಿಂದ, ಇನ್ನೇನು ಯೋಚಿಸಬೇಕಿದೆ ಅಮ್ಮ, ನನ್ನ ಕಣ್ಣಾರೆ ಎಲ್ಲವನ್ನ ನೋಡಿದ್ದೇನೆ. ಈಗ ಈ ಮನೆಯಲ್ಲಿ ನಾನು ಇರಬೇಕು, ಇಲ್ಲವೇ ನಿಮ್ಮ ಮುದ್ದಿನ ಸೊಸೆ ಇರಬೇಕು ಅಂತ ಉತ್ತರಿಸಿದನು. ಮರುದಿನ ಗಾಯತ್ರಿ ದೇವಿಯವರು ವೈಶಾಲಿಗೆ ಕರೆ ಮಾಡಿ, ಸೊಸೆ, ನಿನ್ನ ಸಂಸಾರ ಹಾಳಾಗಲು ಬಿಡಬೇಡ. ಪ್ರಣವ್ಗೆ ಈಗ ಕೋಪವೇ ತಲೆ ಮೇಲೆ ಏರಿದೆ, ಆದರೆ ನೀನು ಬುದ್ಧಿವಂತಳು. ಒಮ್ಮೆ ಮನೆಗೆ ಹಿಂತಿರುಗು, ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದರು. ಫೋನ್ನ ಅತ್ತ ಕಡೆ ವೈಶಾಲಿ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ನಿಧಾನ ಧ್ವನಿಯಲ್ಲಿ ಅವಳು, ಅತ್ತೆ, ಗೌರವವೇ ಉಳಿಯದ ಸಂಬಂಧವನ್ನು ಉಳಿಸಿಕೊಂಡು ಏನು ಪ್ರಯೋಜನ? ಅವರು ನನ್ನ ವ್ಯಕ್ತಿತ್ವವನ್ನೇ ಪ್ರಶ್ನಿಸಿದ್ದಾರೆ. ನಾನು ಎಲ್ಲವನ್ನೂ ಸಹಿಸಬಲ್ಲೆ, ಆದರೆ ನನ್ನ ಆತ್ಮಗೌರವದೊಂದಿಗೆ ಮಾತ್ರ ಎಂದಿಗೂ ರಾಜಿ ಮಾಡಿಕೊಳ್ಳಲಾರೆ ಅಂತ ಹೇಳಿದಳು. ಇನ್ನು ಯಾವುದೂ ಸರಿಯಾಗುವ ಸಾಧ್ಯತೆ ಇರಲಿಲ್ಲ. ಎರಡೂ ಕುಟುಂಬದವರು ಈ ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟೋ ಪ್ರಯತ್ನ ಮಾಡಿದರು. ಆದರೆ ಪ್ರಣವ್ ತನ್ನ ಅಹಂಕಾರವನ್ನು ಬಿಡಲಿಲ್ಲ. ವೈಶಾಲಿ ತನ್ನ ಆತ್ಮಗೌರವದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ಕೊನೆಗೆ ಇಬ್ಬರು ನ್ಯಾಯಾಲಯದಲ್ಲಿ ಕೊನೆಯ ಬಾರಿ ಭೇಟಿಯಾದರು. ಆ ದಿನದ ನಂತರ ಅವರ ದಾರಿಗಳು ಶಾಶ್ವತವಾಗಿ ಬೇರೆಯಾದವು. ಸಾವಿರಾರು ಪ್ರಮಾಣ ಮಾಡಿ ಕಟ್ಟಿಕೊಂಡಿದ್ದ ಆ ಸಂಬಂಧ ಒಂದು ಕ್ಷಣದಲ್ಲಿ ಕಾನೂನಿನ ಪ್ರಕಾರ ಕೊನೆಗೊಂಡಿತ್ತು. ಅದರ ನಂತರ ಪ್ರಣವ್ ಶಾಶ್ವತವಾಗಿ ಬೆಂಗಳೂರಿಗೆ ಬಂದು ನೆಲೆಸಿದನು. ಹಳೆಯ ನೆನಪುಗಳಲ್ಲಿ ಮುಳುಗಿ ಹೋಗಿದ್ದ ಪ್ರಣವ್ನ ಕಿವಿಗೆ ವಿಮಾನದ ಘೋಷಣೆ ಕೇಳಿಸಿತು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿಯಲಿದ್ದೇವೆ ಅಂತ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಮೊದಲೇ ಬುಕ್ ಮಾಡಿದ್ದ ಕಪ್ಪು ಬಣ್ಣದ ಹೊಳೆಯುವ ಕಾರಿನ ಕಡೆ ಪ್ರಣವ್ ನಡೆದು ಹೋದನು. ಡ್ರೈವರ್ ಗೌರವದಿಂದ ಕಾರಿನ ಬಾಗಿಲು ತೆರೆದನು. ಪ್ರಣವ್ ಹಿಂಬದಿಯ ಸೀಟಿನಲ್ಲಿ ಒಬ್ಬ ರಾಜ ತನ್ನ ರಾಜ್ಯಕ್ಕೆ ಮರಳಿದವನಂತೆ ಗಾಂಭೀರ್ಯದಿಂದ ಕುಳಿತನು. ತನ್ನ ಕೈಯಲ್ಲಿದ್ದ ದುಬಾರಿ ಗಡಿಯಾರವನ್ನು ನೋಡಿಕೊಂಡು ಮನಸ್ಸಿನಲ್ಲಿ ನಕ್ಕನು. ಇಂದು ವೈಶಾಲಿಗೆ ಗೊತ್ತಾಗುತ್ತದೆ ಅವಳು ಏನನ್ನ ಕಳೆದುಕೊಂಡಿದ್ದಾಳೆ ಅಂತ. ಅವಳಿಲ್ಲದೆ ನಾನು ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾನೆ ಎಂಬುದನ್ನು ಇಂದು ಅವಳು ನೋಡುತ್ತಾಳೆ ಅಂದುಕೊಂಡು ಅವನ ಮುಖದಲ್ಲಿ ಅಹಂಕಾರ ತುಂಬಿದ ಸಣ್ಣ ನಗು ಮೂಡಿತು. ನಂತರ ಮೊಬೈಲ್ ತೆಗೆದು ವೈಶಾಲಿ ಕಳುಹಿಸಿದ್ದ ವಿಳಾಸವನ್ನು ನೋಡಿದನು. ವಿಳಾಸ ಹೊಸದಾಗಿತ್ತು. ಅಂದರೆ ಮನೆ ಕೂಡ ಬದಲಿಸಿದ್ದಾಳೆ. ಬಾಡಿಗೆಗೆ ಒಂದು ಸಣ್ಣ ಮನೆ ಮಾಡಿಕೊಂಡಿರಬಹುದು. ಅದಕ್ಕಿಂತ ಹೆಚ್ಚು ಅವಳಿಂದ ಏನು ಸಾಧ್ಯ ಎಂದು ಮನಸ್ಸಿನಲ್ಲೇ ಗುಡುಗಿಕೊಂಡನು. ಸ್ವಲ್ಪ ಸಮಯದ ನಂತರ ಕಾರು 3 ಮಹಡಿಗಳಿದ್ದ ಒಂದು ಸುಂದರ ಮನೆಯ ಮುಂದೆ ನಿಂತಿತು. ಮನೆಯ ಹೊರಗೆ ಒಂದು ಆಕರ್ಷಕ ಬೋರ್ಡ್ ಇದ್ದಿತು, ವೈಶಾಲಿ ಕಿಚನ್. ಅದನ್ನು ನೋಡಿದ ಪ್ರಣವ್ ಕ್ಷಣಕಾಲ ಆಶ್ಚರ್ಯಗೊಂಡನು. ಇದೇನು, ವೈಶಾಲಿ ಯಾವುದೋ ಕೆಲಸ ಆರಂಭಿಸಿದ್ದಾಳೆಯೇ ಎಂದು ಯೋಚಿಸುತ್ತಾ ಆಳವಾಗಿ ಉಸಿರೆಳೆದು ದೊಡ್ಡ ಕಬ್ಬಿಣದ ಗೇಟ್ನಲ್ಲಿದ್ದ ಕಾಲಿಂಗ್ ಬೆಲ್ ಒತ್ತಿದನು. ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆದರೆ ಮುಖದ ಮೇಲೆ ಮಾತ್ರ ಅಹಂಕಾರದ ಮುಖವಾಡ ಹಾಗೇ ಇದ್ದಿತು. ಸ್ವಲ್ಪ ಹೊತ್ತಿನ ನಂತರ ಯೂನಿಫಾರ್ಮ್ ಧರಿಸಿದ್ದ ಒಬ್ಬ ಯುವಕ ಬಾಗಿಲು ತೆರೆದು, ಹೇಳಿ ಸರ್ ಅಂದನು. ನಾನು ವೈಶಾಲಿಯನ್ನು ಭೇಟಿಯಾಗಬೇಕು ಎಂದು ಪ್ರಣವ್ ಗಂಭೀರವಾಗಿ ಹೇಳಿದನು. ಆ ಯುವಕ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಡ್ರಾಯಿಂಗ್ ರೂಮ್ನಲ್ಲಿ ಕೂರಿಸಿ ಹೊರಟನು. ಪ್ರಣವ್ ಸುತ್ತಲೂ ಗಮನ ಹರಿಸಿದನು. ಡ್ರಾಯಿಂಗ್ ರೂಮ್ನ ಮುಂದೆ ಒಂದು ದೊಡ್ಡ ಹಾಲ್ ಇದ್ದಿತು. ಅದನ್ನು ಸಂಪೂರ್ಣವಾಗಿ ಆಧುನಿಕ ಅಡುಗೆ ಮನೆಯಾಗಿ ಪರಿವರ್ತಿಸಲಾಗಿತ್ತು. ಅಲ್ಲಿ 8 ರಿಂದ 10 ಮಹಿಳೆಯರು ವೇಗವಾಗಿ ಕೆಲಸ ಮಾಡುತ್ತಿದ್ದರು. ಯಾರು ತರಕಾರಿ ಕತ್ತರಿಸುತ್ತಿದ್ದರು, ಇನ್ನು ಕೆಲವರು ಚಪಾತಿ ಲಟ್ಟಿಸುತ್ತಿದ್ದರು, ಮತ್ತೊಬ್ಬರು ಟಿಫಿನ್ಗಳನ್ನು ಪ್ಯಾಕ್ ಮಾಡುತ್ತಿದ್ದರು. ಇಡೀ ದೃಶ್ಯ ದೊಡ್ಡ ಪ್ರಮಾಣದಲ್ಲಿ ಆಹಾರ ತಯಾರಿಸುವ ಒಂದು ವೃತ್ತಿಪರ ಕಿಚನ್ನಂತೆಯೇ ಕಾಣುತ್ತಿತ್ತು. ಇದನ್ನೆಲ್ಲ ನೋಡಿ ಪ್ರಣವ್ ಬೆರಗಾದನು. ಅಷ್ಟರಲ್ಲಿ ಯಾರೋ ಜೋರಾಗಿ ಹೇಳಿದರು, ಸುಮಿತ್ರಾ, ಈ 20 ಟಿಫಿನ್ಗಳನ್ನು ಗುಪ್ತಾ ಆ್ಯಂಡ್ ಸನ್ಸ್ ಆಫೀಸ್ಗೆ ಬೇಗ ತಲುಪಿಸಬೇಕು, ಬೇಗ ಮಾಡಿ. ಆ ಧ್ವನಿ ಕೇಳಿ ಪ್ರಣವ್ ಆ ಕಡೆ ನೋಡಿದನು. ಅವನ ಎದುರು ವೈಶಾಲಿ ನಿಂತಿದ್ದಳು. ಅದೇ ವೈಶಾಲಿ, ಆದರೆ ಇಂದು ಅವಳು ಸಂಪೂರ್ಣವಾಗಿ ಬದಲಾಗಿದ್ದಳು. ಮೊದಲು ಅವಳ ಮುಖದಲ್ಲಿ ಕಾಣುತ್ತಿದ್ದ ಆಯಾಸದ ಬದಲು ಈಗ ಆತ್ಮವಿಶ್ವಾಸ ಮತ್ತು ವಿಶಿಷ್ಟ ಕಾಂತಿ ಹೊಳೆಯುತ್ತಿತ್ತು. ಅವಳು ಮೊದಲಿಗಿಂತಲೂ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದಳು. ಅವಳ ದೃಷ್ಟಿ ಪ್ರಣವ್ ಮೇಲೆ ಬಿದ್ದಿತು. ಅವಳ ತುಟಿಗಳ ಮೇಲೆ ಒಂದು ಮೃದುವಾದ ನಿಗೂಢ ನಗು ಮೂಡಿತು. ಆ ನಗುವಿನ ಹಿಂದೆ ಯಾವುದೋ ಆಳವಾದ ರಹಸ್ಯ ಅಡಗಿರುವಂತೆ ಕಾಣುತ್ತಿತ್ತು. ಅವಳ ಆತ್ಮವಿಶ್ವಾಸವನ್ನು ನೋಡಿ ಪ್ರಣವ್ಗೆ ಏನೋ ಅಸ್ವಸ್ಥ ಭಾವನೆ ಉಂಟಾಯಿತು. ಬಂದೆಯಾ ಎಂದು ವೈಶಾಲಿ ಶಾಂತವಾಗಿ ಕೇಳಿದಳು. ಅವಳ ಧ್ವನಿ ಸಂಪೂರ್ಣ ಸಮಾಧಾನದಿಂದ ಕೂಡಿತು. ಆದರೆ ಆ ಶಾಂತಿಯೊಳಗೆ ಯಾವುದೋ ಬಿರುಗಾಳಿ ಅಡಗಿದೆ ಎಂಬ ಭಾವನೆ ಪ್ರಣವ್ಗೆ ಉಂಟಾಯಿತು. ಪ್ರಣವ್ ತನ್ನನ್ನು ನೋಡಿ ಪ್ರಭಾವಿತಳಾಗುತ್ತಾಳೆ, ತನ್ನ ಯಶಸ್ಸನ್ನು ನೋಡಿ ಪಶ್ಚಾತ್ತಾಪ ಪಡುತ್ತಾಳೆ ಎಂದು ಅವನು ಭಾವಿಸಿದ್ದನು. ಆದರೆ ಅವಳಿಗೆ ಅದರಿಂದ ಸ್ವಲ್ಪವೂ ವ್ಯತ್ಯಾಸವಾಗಿರಲಿಲ್ಲ. ಸುತ್ತಲೂ ನೋಡುತ್ತಾ ಪ್ರಣವ್ನು, ಇದೆಲ್ಲ ಯಾವಾಗಿನಿಂದ ಅಂತ ಕೇಳಿದನು. ವೈಶಾಲಿ ಸಣ್ಣದಾಗಿ ನಗುತ್ತಾ, ನಿನ್ನಿಂದ ಬೇರ್ಪಟ್ಟ ನಂತರ. ಮೊದಲಿಗೆ 8-10 ಜನರಿಗೆ ಮಾತ್ರ ಟಿಫಿನ್ ಮಾಡುತ್ತಿದ್ದೆ. ಈಗ ಪ್ರತಿದಿನ ಸುಮಾರು 300 ಟಿಫಿನ್ಗಳನ್ನು ತಯಾರಿಸುತ್ತೇವೆ. ಹುಬ್ಬಳ್ಳಿಯ 3 ಕಂಪನಿಗಳ ಜೊತೆ ನನ್ನ ಒಪ್ಪಂದ ಆಗಿದೆ ಅಂತ ಉತ್ತರಿಸಿದಳು. ಅವಳ ಮಾತು ಕೇಳಿ ಪ್ರಣವ್ ಮನಸ್ಸಿನಲ್ಲಿ ಅಸೂಯೆ ಮೂಡಿತು. ನಾನು ವಿಚ್ಛೇದನ ನೀಡಿದ ಹೆಂಡತಿ
ಇಂದು ತನಗಿಂತಲೂ ಹೆಚ್ಚು ಯಶಸ್ವಿ ಮತ್ತು ಸಂತೋಷವಾಗಿದ್ದಳು. ಅವನು ವ್ಯಂಗ್ಯವಾಗಿ ಕೇಳಿದನು, ಹಾಗಾದರೆ ನಿನ್ನ ಯಶಸ್ಸನ್ನು ತೋರಿಸಲು ನನ್ನನ್ನು ಇಲ್ಲಿಗೆ ಕರೆದಿಯಾ ಅಂತ. ವೈಶಾಲಿ ತಲೆಯಾಡಿಸಿ, ಇಲ್ಲ ಪ್ರಣವ್, ನಾನು ನಿನಗೆ ತೋರಿಸಬೇಕಾದದ್ದು ಇನ್ನೂ ಬಾಕಿ ಇದೆ. ಈ ಬಾರಿ ಅವಳ ಧ್ವನಿ ಗಂಭೀರವಾಗಿತ್ತು. ಅದು ಮೇಲಿನ ಕೋಣೆಯಲ್ಲಿದೆ ಅಂದಳು. ಅದನ್ನು ಕೇಳುತ್ತಿದ್ದಂತೆ ಪ್ರಣವ್ನ ಹೃದಯ ಬಡಿತ ವೇಗವಾಯಿತು. ಅವನ ಅಹಂಕಾರ ನಿಧಾನವಾಗಿ ಭಯವಾಗಿ ಬದಲಾಗತೊಡಗಿತು. ನಾನು ಇಲ್ಲೇ ಇರುತ್ತೇನೆ, ಮೇಲಕ್ಕೆ ಬರಲ್ಲ ಎಂದು ಅವನು ಹಿಂಜರಿಯುತ್ತಾ ಹೇಳಿದನು. ವೈಶಾಲಿ ಅವನ ಕಣ್ಣಲ್ಲಿ ನೋಡುತ್ತಾ, ಪ್ರಣವ್, ಇಷ್ಟು ದೂರ ಬಂದಿರುವೆ, ಇನ್ನು ಕೆಲವೇ ಹೆಜ್ಜೆ ನಡೆಯುವುದಕ್ಕೆ ಏನು ತೊಂದರೆ? ಇಂದು ನಾನು ನಿನಗೆ ತೋರಿಸುವುದನ್ನು ನೋಡಿದ ಮೇಲೆ ನಿನ್ನ ಹಣ, ಆಸ್ತಿ, ಐಶ್ವರ್ಯ ಇವೆಲ್ಲವೂ ಅರ್ಥಹೀನ ಅನಿಸಬಹುದು ಎಂದು ಹೇಳಿ ಬಾಗಿಲಿನ ಕಡೆ ಕೈ ತೋರಿಸಿ, ಬಾ ನನ್ನ ಜೊತೆಗೆ ಅಂದಳು. ಪ್ರಣವ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ವೈಶಾಲಿಯ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಸತ್ಯದ ಬಲವಿದ್ದಿತು. ಅದು ಅವನನ್ನು ಹೆದರಿಸುತ್ತಿತ್ತು. ಅದೇ ಸಮಯದಲ್ಲಿ ಅವಳತ್ತ ಸೆಳೆಯುತ್ತಲೇ ಇದ್ದಿತು. ಇಷ್ಟವಿಲ್ಲದಿದ್ದರೂ ಅವನು ಅವಳ ಹಿಂದೆ ನಡೆಯತೊಡಗಿದನು. ವೈಶಾಲಿ ಒಂದು ಮುಚ್ಚಿದ ಬಾಗಿಲಿನ ಮುಂದೆ ಹೋಗಿ ನಿಂತಳು. ಅವಳು ಬಾಗಿಲಿನ ಮೇಲೆ ಕೈ ಇಟ್ಟು ಹಿಂತಿರುಗಿ ಪ್ರಣವ್ನ ಕಡೆ ನೋಡಿದಳು. ಪ್ರಣವ್, ನಿನ್ನ ಅಹಂಕಾರ ಮತ್ತು ಕೋಪವನ್ನು ಸ್ವಲ್ಪ ಹೊತ್ತು ಈ ಬಾಗಿಲಿನ ಹೊರಗೆ ಇಟ್ಟು ಬಾ. ಅಷ್ಟೇ ಹೇಳಿ ಅವಳು ನಿಧಾನವಾಗಿ ಬಾಗಿಲಿನ ತೆರೆದಳು. ಬಾಗಿಲು ತೆರೆದ ತಕ್ಷಣ ಒಳಗಿನ ದೃಶ್ಯವನ್ನು ಕಂಡ ಪ್ರಣವ್ನ ಕಣ್ಣ ಮುಂದೆ ಕತ್ತಲು ಆವರಿಸಿತು. ಅವನ ಹೃದಯದ ಬಡಿತವೇ ಕ್ಷಣಕಾಲ ನಿಂತಂತಾಯಿತು. ಸ್ವಚ್ಛವಾದ ಹಾಸಿಗೆಯ ಮೇಲೆ ಒಬ್ಬ ವಯಸ್ಸಾದ ಮಹಿಳೆ ಮಲಗಿದ್ದರು. ಆ ಮಹಿಳೆ ಬೇರೆ ಯಾರೂ ಆಗಿರಲಿಲ್ಲ. ಅವರು ಅವನ ತಾಯಿ ಗಾಯತ್ರಿ ದೇವಿಯಾಗಿದ್ದರು. ಆದರೆ ಈಗ ಅವರು ಅವನಿಗೆ ಗೊತ್ತಿದ್ದ ತಾಯಿ ಆಗಿರಲಿಲ್ಲ. ಅವರು ಎಲುಬಿನ ಚೌಕಟ್ಟಿನಂತಾಗಿದ್ದರು. ಅವರ ತಲೆಯ ಪಕ್ಕದಲ್ಲಿ ಗ್ಲೂಕೋಸ್ ಬಾಟ್ಲಿ ನೇತಾಡುತ್ತಿತ್ತು. ಪಕ್ಕದ ಮೇಜಿನ ಮೇಲೆ ಔಷಧಿಗಳ ಬಾಟಲಿಗಳು ರಾಶಿಯಾಗಿ ಇಟ್ಟಿದ್ದವು. ಪ್ರಣವ್ನ ಬಾಯಿಯಿಂದ ಒಂದು ಕಿರುಚಾಟ ಹೊರಬಂದರೂ ಗಂಟಲಲ್ಲಿಯೇ ನಿಂತು ಹೋಯಿತು. ಅವನಿಗೆ ತನ್ನ ತಾಯಿಯನ್ನೇ ಗುರುತಿಸಲು ಆಗುತ್ತಿರಲಿಲ್ಲ. ಅಮ್ಮ ಎಂದು ಅವನ ಬಾಯಿಯಿಂದ ನಿಧಾನವಾದ ಧ್ವನಿ ಹೊರಬಂದಿತು. ತಮ್ಮ ಮಗನನ್ನು ಎದುರು ನೋಡುತ್ತಿದ್ದಂತೆ ಗಾಯತ್ರಿ ದೇವಿಯ ಬಂಕಾದ ಕಣ್ಣಿನಲ್ಲಿ ಒಂದು ಕ್ಷಣ ಹೊಳಪು ಮೂಡಿತು. ಆದರೆ ಆ ಮುಂದಿನ ಕ್ಷಣವೇ ಆ ಹೊಳಪು ಕಣ್ಣೀರಾಗಿ ಮಾರ್ಪಟ್ಟಿತು. ಅವರು ಹಾಸಿಗೆಯ ಆಸರೆಯಿಂದ ನಿಧಾನವಾಗಿ ಕುಳಿತುಕೊಂಡರು. ಪ್ರಣವ್, ಮಗನೇ. ಅವರ ಧ್ವನಿ ಎಷ್ಟು ಕ್ಷೀಣವಾಗಿತ್ತೆಂದರೆ ಬಹಳ ದೂರದಿಂದ ಕೇಳಿ ಬರುತ್ತಿರುವಂತೆ ಅನುಭವವಾಗುತ್ತಿತ್ತು. ಪ್ರಣವ್ ಇಲ್ಲಿಯವರೆಗೂ ತನ್ನ ಐಶ್ವರ್ಯ ಮತ್ತು ಯಶಸ್ಸನ್ನು ತೋರಿಸಲು ಬಂದಿದ್ದನು. ಆದರೆ ಈಗ ಅವನ ಅಹಂಕಾರ, ಗರ್ವ, ದರ್ಪ ಎಲ್ಲವೂ ಒಂದೇ ಕ್ಷಣದಲ್ಲಿ ಕರಗಿ ಕಣ್ಣೀರಾಗಿ ಹೊರಬರಲು ಸಿದ್ಧವಾಗಿದ್ದವು. ನಡುಗುವ ಹೆಜ್ಜೆಗಳಿಂದ ಅವನ ಹಾಸಿಗೆಯ ಹತ್ತಿರ ಬಂದನು. ಅಮ್ಮ, ನೀವು ಇಲ್ಲಿ ಹೇಗೆ ಬಂದಿರಿ? ನಿಮ್ಮ ಈ ಸ್ಥಿತಿ ಏನಾಗಿದೆ? ನೀವು ಅಣ್ಣನ ಮನೆಯಲ್ಲಿದ್ದೀರಲ್ಲ, ಹಾಗಾದರೆ ಇಲ್ಲಿ ಹೇಗೆ ಬಂದಿರಿ ಅಂತ ಒಂದೇ ಉಸಿರಿನಲ್ಲಿ ಅವನು ಹಲವು ಪ್ರಶ್ನೆಗಳನ್ನು ಕೇಳಿಬಿಟ್ಟನು. ಆದರೆ ಗಾಯತ್ರಿ ದೇವಿಯವರಿಗೆ ಏನೂ ಮಾತನಾಡಲು ಆಗಲಿಲ್ಲ. ಅವರ ಕಣ್ಣಿನಿಂದ ಮೌನವಾಗಿ ಕಣ್ಣೀರು ಹರಿಯತೊಡಗಿತು. ಇಲ್ಲಿಯವರೆಗೆ ಬಾಗಿಲಿನ ಬಳಿ ಮೌನವಾಗಿ ನಿಂತಿದ್ದ ವೈಶಾಲಿ ಮುಂದೆ ಬಂದು ಅವರ ಕಣ್ಣೀರನ್ನು ಒರೆಸಿದಳು. ನಂತರ ಪ್ರಣವ್ನ ಕಡೆ ತಿರುಗಿ, ನಿನಗೆ ಉತ್ತರ ಬೇಕಲ್ಲವಾ? ಹಾಗಾದರೆ ಅಮ್ಮನನ್ನೇ ಕೇಳು ಅಂತ ಹೇಳಿದಳು. ಮತ್ತೆ ಮುಂದುವರೆದು, ತನ್ನ ತಾಯಿಯನ್ನು ಹೊರೆ ಎಂದು ಭಾವಿಸಿ ದೊಡ್ಡ ಮಗನ ಮನೆಗೆ ಬಿಟ್ಟು ಹೋದ ಮಗನ ಕಥೆಯನ್ನು ಕೇಳು. ನಂತರ ಆ ತಾಯಿಯ ಬದುಕು ಹೇಗಾಯಿತು ಎಂದು ಕೇಳು. ತನ್ನ ತಾಯಿ ಬದುಕಿದ್ದಾಳೋ ಸತ್ತಿದ್ದಾಳೋ ಎಂದು ಕೂಡ ಒಮ್ಮೆಯಾದರೂ ತಿರುಗಿ ವಿಚಾರಿಸಿದ ಮಗನ ಕಥೆಯನ್ನು ಕೇಳು. ವೈಶಾಲಿಯ ಪ್ರತಿಯೊಂದು ಮಾತು ಪ್ರಣವ್ನ ಹೃದಯಕ್ಕೆ ಬಾಣದಂತೆ ಚುಚ್ಚಿತು. ಅವನು ಅಲ್ಲೇ ಹಾಸಿಗೆಯ ಪಕ್ಕದಲ್ಲೇ ಮೊಣಕಾಲೂರಿ ಕುಳಿತು ಬಿಟ್ಟನು. ಈಗ ಅವನ ಕಣ್ಣೀರು ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಅಮ್ಮ, ಹೇಳಿ, ಇದೆಲ್ಲ ಹೇಗಾಯಿತು? ಅವನ ಧ್ವನಿ ಕೇಳುತ್ತಿದ್ದಂತೆ ಗಾಯತ್ರಿ ದೇವಿಯವರ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಅವರು ನಡುಗುವ ಕೈಯನ್ನು ಪ್ರಣವ್ನ ತಲೆಯ ಮೇಲೆ ಇಟ್ಟು ನಿಧಾನ ಸ್ವರದಲ್ಲಿ ಹೇಳತೊಡಗಿದರು. ನೀನು ನನ್ನಿಂದ ದೂರ ಹೋದಾಗ ನನಗೆ ಒಂದು ಸಮಾಧಾನ ಇದ್ದಿತು. ಒಬ್ಬ ಮಗನಾದರೂ ಇಲ್ಲದಿದ್ದರೆ ಇನ್ನೊಬ್ಬ ಮಗ ಇದ್ದಾನಲ್ಲ ಎಂದುಕೊಂಡೆ. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ನಿನ್ನ ಅತ್ತಿಗೆಯ ಕಣ್ಣಿಗೆ ನಾನು ಬೇಸರವಾಗತೊಡಗಿದೆ. ನಾನಿರುವುದು ಅವಳಿಗೆ ಇಷ್ಟವಾಗಲಿಲ್ಲ. ಒಂದು ದಿನ ಅವಳು ನೇರವಾಗಿ ಹೇಳಿಬಿಟ್ಟಳು, ಇನ್ನು ಮುಂದೆ ನನ್ನ ಜವಾಬ್ದಾರಿಯನ್ನು ತಾನು ಹೊರುವುದಿಲ್ಲ ಎಂದು. ನಾನು ಭರವಸೆಯಿಂದ ನಿನ್ನ ಅಣ್ಣನ ಕಡೆ ನೋಡಿದೆ. ಅವನು ತನ್ನ ತಾಯಿಯ ಪರವಾಗಿ ನಿಲ್ಲುತ್ತಾನೆ, ತನ್ನ ಹೆಂಡತಿಗೆ ಹೇಳುತ್ತಾನೆ ಎಂದುಕೊಂಡೆ. ಆದರೆ ಗಾಯತ್ರಿ ದೇವಿಯವರ ಧ್ವನಿಯಲ್ಲಿ ನಡುಗಿತು. ಅವನು ಮೌನವಾಗಿಯೇ ನಿಂತನು. ತನ್ನ ಹೆಂಡತಿಯ ಮುಂದೆ ನನ್ನ ಪರವಾಗಿ ಒಂದೇ ಒಂದು ಮಾತನ್ನು ಆಡಲಿಲ್ಲ. ಅವರು ಆಳವಾಗಿ ಉಸಿರೆಳೆದರು. ಆ ರಾತ್ರಿ ನನಗೆ ಅರ್ಥವಾಯಿತು, ಆ ಮನೆಯಲ್ಲಿ ನನಗೆ ಇನ್ನು ಯಾವುದೇ ಜಾಗ ಉಳಿದಿಲ್ಲ ಎಂದು. ಮರುದಿನ ಬೆಳಗ್ಗೆ ನಿನ್ನ ಅಣ್ಣ ನನ್ನ ಬಳಿಗೆ ಬಂದು, ಅಮ್ಮ ಬನ್ನಿ, ಇಂದು ನಿಮ್ಮನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ, ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಎಂದ. ನನಗೆ ಎಷ್ಟು ಸಂತೋಷವಾಗಿತ್ತು ಗೊತ್ತಾ ಮಗನೇ. ನನ್ನ ಮಗನಿಗೆ ತನ್ನ ತಪ್ಪಿನ ಅರಿವು ಆಗಿದೆ ಎಂದುಕೊಂಡೆ. ನಾನು ಒಳ್ಳೆಯ ಬಟ್ಟೆ ತೊಟ್ಟು ಅವನ ಜೊತೆ ಕಾರಿನಲ್ಲಿ ಕುಳಿತೆ.
ಸ್ವಲ್ಪ ಹೊತ್ತಿನ ನಂತರ ಕಾರು ನಗರದ ಹೊರವಲಯದ ಒಂದು ನಿರ್ಜನ ಸ್ಥಳದಲ್ಲಿ ನಿಂತಿತು. ಗಾಯತ್ರಿ ದೇವಿಯವರ ಕಣ್ಣೀರು ಮತ್ತಷ್ಟು ಜೋರಾಗಿ ಹರಿಯತೊಡಗಿತು. ಅವರು ನಡುಗುವ ಧ್ವನಿಯಲ್ಲಿ ಮುಂದುವರೆಸಿದರು. ಅವನು ನನ್ನ ಕೈ ಹಿಡಿದು ಕಾರಿನಿಂದ ಇಳಿಸಿದ. ನಂತರ ನನ್ನ ಮುಖವನ್ನು ನೋಡಿ, ಕ್ಷಮಿಸಿ ಅಮ್ಮ, ಇನ್ನು ಮುಂದೆ ನಿಮ್ಮ ಭಾರವನ್ನು ನಾನು ಹೊತ್ತಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ. ಅಷ್ಟೇ ಹೇಳಿ ನನ್ನನ್ನು ಅಲ್ಲೇ ಒಬ್ಬಳನ್ನಾಗಿ ಬಿಟ್ಟು ಕಾರಿನಲ್ಲಿ ಕುಳಿತು ಹೊರಟು ಹೋದ. ನಾನು ಅಲ್ಲೇ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಹಸಿವು, ಬಾಯಾರಿಕೆ ಸಹಿಸಿಕೊಂಡು ರಸ್ತೆಗಳಲ್ಲಿ ಅಲೆದಾಡುತ್ತಿದ್ದೆ. ಎಲ್ಲಿಗೆ ಹೋಗಬೇಕು ಎಂಬುದೇ ನನಗೆ ತಿಳಿದಿರಲಿಲ್ಲ. ಹೀಗೆ ನಿಧಾನವಾಗಿ ನಡೆಯುತ್ತಾ ಹೋದಾಗ ದೂರದಿಂದ ದೇವಸ್ಥಾನದ ಗಂಟೆಗಳ ಶಬ್ದ ಕೇಳಿಸಿತು. ಹೇಗೋ ಧೈರ್ಯ ಮಾಡಿ ದೇವಸ್ಥಾನದವರೆಗೆ ತಲುಪಿ ಮೆಟ್ಟಲಿನ ಬಳಿ ಕುಳಿತುಕೊಂಡೆ. ಗಾಯತ್ರಿ ದೇವಿಯವರು ಕಣ್ಣೀರು ಒರೆಸಿಕೊಂಡು, ಆಗ ದೇವರೇ ನನಗೆ ಒಂದು ಆಸರೆ ಕಳುಹಿಸಿದರು. ಅದೃಷ್ಟವಶಾತ್ ಆ ದಿನ ವೈಶಾಲಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದಳು ಅಂತ ಹೇಳಿದರು. ಆಗ ವೈಶಾಲಿ ಮಾತು ಮುಂದುವರಿಸಿ, ನಾನು ಅವರ ಪಕ್ಕದಿಂದ ಹಾದು ಹೋಗುತ್ತಿದ್ದಾಗ ಅವರ ಸ್ಥಿತಿಯನ್ನು ನೋಡಿ ಮೊದಲಿಗೆ ಗುರುತಿಸಲಿಲ್ಲ. ಆದರೆ ಮುಖವನ್ನು ಗಮನದಿಂದ ನೋಡಿದಾಗ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ನಾನು ತಕ್ಷಣ ಅವರನ್ನು ನನ್ನ ಮನೆಗೆ ಕರೆದುಕೊಂಡು ಬಂದೆ. ಆದರೆ ಆಗಲೇ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಕಳೆದ 2 ತಿಂಗಳಿಂದ ಅವರು ಇಲ್ಲೇ ನನ್ನ ಜೊತೆಯಲ್ಲಿದ್ದಾರೆ ಅಂತ ಹೇಳಿದಳು. ಇಷ್ಟೆಲ್ಲ ಕೇಳಿದ ನಂತರ ಪ್ರಣವ್ನ ತಲೆ ಸಂಪೂರ್ಣ ಖಾಲಿಯಾದಂತಾಯಿತು. ಇಬ್ಬರೂ ಮಕ್ಕಳಿಗೆ ಕೈ ಹಿಡಿದು ನಡೆಯುವುದನ್ನು ಕಲಿಸಿದ ಅದೇ ತಾಯಿ ಇಂದು ಅದೇ ತಾಯಿ ರಸ್ತೆಗಳಲ್ಲಿ ಅಲೆದಾಡುವ ಪರಿಸ್ಥಿತಿಗೆ ಬಂದಿದ್ದರು. ನಾಚಿಕೆ ಮತ್ತು ಅಪರಾಧದ ಭಾವದಿಂದ ಪ್ರಣವ್ನ ತಲೆ ತಗ್ಗಿತು. ಅವನು ನಡುಗುವ ಧ್ವನಿಯಲ್ಲಿ ವೈಶಾಲಿಯನ್ನು ಕೇಳಿದನು. ವೈಶಾಲಿ, ಇದೆಲ್ಲವನ್ನು ನನಗೆ ಮೊದಲೇ ಏಕೆ ಹೇಳಲಿಲ್ಲ? ಅವನ ಧ್ವನಿಯಲ್ಲಿ ನೋವು ದೂರ ಇದ್ದಿತು. ವೈಶಾಲಿ ಆಳವಾಗಿ ಉಸಿರೆಳೆದು, ಪ್ರಣವ್, ನೀನು ಎಂದಾದರೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೀಯಾ? ನೀನು ನಿನ್ನದೇ ಲೋಕದಲ್ಲಿ ಎಷ್ಟು ಮುಳುಗಿದ್ದೆ ಎಂದರೆ ಒಮ್ಮೆ ಹಿಂತಿರುಗಿ ನೋಡುವುದಕ್ಕೂ ನೀನು ಸಮಯ ಮಾಡಿಕೊಳ್ಳಲಿಲ್ಲ. ನಿನಗೆ ಒಬ್ಬ ತಾಯಿ ಇದ್ದಾಳೆ ಎಂಬುದನ್ನೇ ನೀನು ಮರೆತು ಬಿಟ್ಟೆ ಅಂತ ಹೇಳಿದಳು. ಈ ಮಾತಿಗೆ ಪ್ರಣವ್ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಅವನು ತನ್ನದೇ ಕಣ್ಣಿನಲ್ಲಿ ಒಬ್ಬ ಅಪರಾಧಿಯಂತೆ ನಿಂತಿದ್ದನು. ಅಷ್ಟರಲ್ಲಿ ಗಾಯತ್ರಿ ದೇವಿಯವರು ನಿಧಾನ ಸ್ವರದಲ್ಲಿ, ತಪ್ಪು ನಿನ್ನದೂ ಅಲ್ಲ, ನಿನ್ನ ಅಣ್ಣನದ್ದೂ ಅಲ್ಲ ಮಗನೇ ಅಂತ ಹೇಳಿ ಸ್ವಲ್ಪ ನಿಂತು ಅವರು ನೋವಿನಿಂದ, ತಪ್ಪು ನನ್ನದು, ನಿಮ್ಮಂಥ ಕಲ್ಲು ಹೃದಯದ ಮಕ್ಕಳನ್ನು ಹೆತ್ತದ್ದು ನನ್ನ ತಪ್ಪು ಅಂತ ಹೇಳಿದರು. ಒಬ್ಬ ತಾಯಿಯ ಬಾಯಿಂದ ಬಂದ ಈ ಮಾತು ಯಾವ ಮಗನಿಗೂ ಸಾವಿಗಿಂತಲೂ ದೊಡ್ಡ ಶಿಕ್ಷೆಯಾಗಿತ್ತು. ಗಾಯತ್ರಿ ದೇವಿಯವರು ಮುಂದುವರೆಸಿದರು. ಮತ್ತೊಂದು ವಿಷಯ ಕೇಳು. ಯಾವ ಸೊಸೆಯ ಮೇಲೆ ನೀನು ಅನುಮಾನ ಪಟ್ಟೆಯೋ ಇಂದು ಅವಳ ಕಾರಣದಿಂದಲೇ ನಾನು ಬದುಕಿದ್ದೇನೆ. ಹಗಲು ರಾತ್ರಿ ನನ್ನ ಸೇವೆ ಮಾಡಿದ್ದಾಳೆ. ತನ್ನ ಕೈಯಿಂದ ನನಗೆ ಊಟ ಮಾಡಿಸಿದ್ದಾಳೆ. ಸ್ವಂತ ಮಗಳು ಮಾಡದಷ್ಟು ಸೇವೆಯನ್ನು ನನ್ನ ಈ ಸೊಸೆ ಮಾಡಿದ್ದಾಳೆ ಅಂತ ಹೇಳಿದರು. ಅಷ್ಟರಲ್ಲಿ ವೈಶಾಲಿ ನಿಧಾನ ಧ್ವನಿಯಲ್ಲಿ, ಅತ್ತೆ, ನಾನು ಯಾವ ಉಪಕಾರವನ್ನು ಮಾಡಿಲ್ಲ. ನನಗೆ ನೀವು ನನ್ನ ಸ್ವಂತ ತಾಯಿಯಂತೆಯೇ. ನನ್ನ ತಾಯಿಯನ್ನು ಕಷ್ಟದ ಸಮಯದಲ್ಲಿ ನಾನು ಒಬ್ಬಳನ್ನಾಗಿ ಬಿಡಲಿಲ್ಲ. ಹಾಗಿರುವಾಗ ನಿಮ್ಮನ್ನು ಹೇಗೆ ಬಿಟ್ಟು ಬಿಡುತ್ತಿದ್ದೆ? ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗಿಬಿಟ್ಟರು. ಆದರೆ ನಿಮ್ಮನ್ನು ಕಳೆದುಕೊಳ್ಳಲು ನನಗೆ ಮನಸ್ಸಾಗಲಿಲ್ಲ ಅಂತ ಹೇಳಿದಳು. ಈ ಮಾತುಗಳನ್ನು ಕೇಳಿದ ಪ್ರಣವ್ನ ಹೃದಯ ಒಡೆದು ಹೋಯಿತು. ಯಾವ ಹೆಣ್ಣಿನ ಮೇಲೆ ತಾನು ಇಷ್ಟು ಕೆಟ್ಟ ಆರೋಪ ಮಾಡಿದ್ದನೋ ಇಂದು ಅದೇ ಹೆಣ್ಣು ತನ್ನ ತಾಯಿಯ ಜೀವವನ್ನು ಉಳಿಸಿದ್ದಳು. ಮತ್ತೆ ಇಡೀ ಕೋಣೆಯಲ್ಲಿ ಭಾರವಾದ ಮೌನ ಆವರಿಸಿತು. ಅಷ್ಟರಲ್ಲಿ ಬಾಗಿಲಿನ ಮೇಲೆ ಸಣ್ಣದೊಂದು ತಟ್ಟುವ ಶಬ್ದ ಕೇಳಿಸಿತು. ಒಳಗೆ ಬನ್ನಿ ಅಣ್ಣ ಎಂದು ವೈಶಾಲಿ ಹೇಳಿದಳು. ಆ ಧ್ವನಿ ಪ್ರಣವ್ಗೆ ಪರಿಚಿತವಾಗಿತ್ತು. ಅವನು ಬಾಗಿಲಿನ ಕಡೆ ನೋಡಿದನು. ಅಲ್ಲಿ ರೋಹಿತ್ ನಿಂತಿದ್ದನು. ಅದೇ ರೋಹಿತ್. ಅವನನ್ನು ಅನುಮಾನದಿಂದ ನೋಡಿದ ನಂತರವೇ 1 ವರ್ಷದ ಹಿಂದೆ ಪ್ರಣವ್ ತನ್ನ ಸುಂದರ ಸಂಸಾರವನ್ನು ನಾಶ ಮಾಡಿಕೊಂಡಿದ್ದನು. ರೋಹಿತ್ ಕೈಯಲ್ಲಿ ಔಷಧಿಗಳಿದ್ದ ಒಂದು ಚೀಲ ಇದ್ದಿತು. ಅವನು ಪ್ರಣವ್ನನ್ನು ನೋಡಿದನು. ಒಂದು ಕ್ಷಣ ಅವನು ಹಿಂಜರಿದನು. ನಂತರ ಅವನನ್ನು ಗಮನಿಸದೆ ನೇರವಾಗಿ ಗಾಯತ್ರಿ ದೇವಿಯವರ ಬಳಿಗೆ ಹೋಗಿ ಪ್ರೀತಿಯಿಂದ, ಅಮ್ಮ, ಈಗ ಆರೋಗ್ಯ ಹೇಗಿದೆ ಅಂತ ಕೇಳಿದನು. ನಂತರ ಔಷಧಿಗಳನ್ನು ಮೇಜಿನ ಮೇಲೆ ಇಟ್ಟು, ನೋಡಿ, ನಿಮಗೆ ಬೇಕಾಗಿದ್ದ ಎಲ್ಲ ಔಷಧಿಗಳನ್ನು ತಂದು ಕೊಟ್ಟಿದ್ದೇನೆ ಅಂತ ಹೇಳಿ ನಂತರ ರೋಹಿತ್ ವೈಶಾಲಿಯ ಕಡೆ ತಿರುಗಿ, ಅಕ್ಕ, ಇನ್ನೇನಾದರೂ ಬೇಕಿದ್ದರೆ ನನಗೆ ಹೇಳಿ, ಈಗ ನಾನು ಹೋಗುತ್ತೇನೆ ಅಂತ ಅಷ್ಟೇ ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು. ಸ್ವಲ್ಪ ಹೊತ್ತಿನ ನಂತರ ವೈಶಾಲಿ ಕೂಡ ಎದ್ದು ನಿಂತು, ನಾನು ಕೆಳಗೆ ಹೋಗಿ ಕೆಲಸ ನೋಡಿಕೊಂಡು ಬರುತ್ತೇನೆ, ನೀವು ಅಮ್ಮನ ಜೊತೆ ಇಲ್ಲೇ ಇರಿ ಅಂದಳು. ಪ್ರಣವ್ ಇನ್ನೂ ಅಪಘಾತದಿಂದ ಹೊರಬಂದಿರಲಿಲ್ಲ. ಅವನು ಏನೂ ಮಾತನಾಡಲಿಲ್ಲ. ವೈಶಾಲಿ ಕೆಳಗೆ ಹೋದ ನಂತರ ಆ ಕೋಣೆಯಲ್ಲಿ ಪ್ರಣವ್ ಮತ್ತು ಅವನ ತಾಯಿ ಮಾತ್ರ ಉಳಿದರು. ಸ್ವಲ್ಪ ಹೊತ್ತಿನ ಬಳಿಕ ಗಾಯತ್ರಿ ದೇವಿಯವರು ನಿಧಾನ ಸ್ವರದಲ್ಲಿ, ಮಗನೇ, ವೈಶಾಲಿಯನ್ನು ಬಿಟ್ಟು ನೀನು ತುಂಬ ದೊಡ್ಡ ತಪ್ಪು ಮಾಡಿದ್ದೀಯಾ ಅಂತ ಹೇಳಿದರು. ಆದರೆ ಅಮ್ಮ ಎಂದು ಪ್ರಣವ್ ಏನೋ ಹೇಳಲು ಮುಂದಾದನು. ಆದರೆ ಗಾಯತ್ರಿ ದೇವಿಯವರು ಅವನ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ, ಸುಮ್ಮನಿರು, ನನಗೆ ಎಲ್ಲವೂ ಗೊತ್ತು. ಅವಳು ತನ್ನ ತಾಯಿಯನ್ನು ತನ್ನ ಜೊತೆಗೆ ಇಟ್ಟುಕೊಂಡು ಸೇವೆ ಮಾಡಬೇಕೆಂದಿದ್ದಳು. ಆದರೆ ನೀನೇ ಅದಕ್ಕೆ ಒಪ್ಪಲಿಲ್ಲ. ಮತ್ತು ರೋಹಿತ್, ಅವನನ್ನು ನೀನು ನಿನ್ನ ಶತ್ರು ಎಂದುಕೊಂಡೆ. ಆದರೆ ಅವನು ಅವಳ ಧರ್ಮ ಸಹೋದರ, ಸ್ವಂತ ಅಣ್ಣ ಇಲ್ಲದ ಹುಡುಗಿ.
ಮತ್ತೊಬ್ಬನನ್ನು ಅಣ್ಣನನ್ನಾಗಿ ಸ್ವೀಕರಿಸಿದ್ದರೆ ಅದರಲ್ಲಿ ಅವಳ ತಪ್ಪೇನು? ಸ್ವಲ್ಪ ನಿಂತು ಅವರು ಮತ್ತೆ, ಇಂದು ನೀನು ತುಂಬ ದೊಡ್ಡ ವ್ಯಕ್ತಿಯಾಗಿದ್ದೀಯಾ, ಒಳ್ಳೆಯ ಕೆಲಸ, ದೊಡ್ಡ ಕಾರು, ದೊಡ್ಡ ಮನೆ, ಎಲ್ಲವನ್ನೂ ಗಳಿಸಿದ್ದೀಯಾ. ಆದರೆ ನಿನ್ನ ಹೃದಯ, ಅದರ ಬೆಲೆ ಒಂದು ಕಾಸಿಗೂ ಕಿಮ್ಮತ್ತಿಲ್ಲ ಅಂತ ಹೇಳಿದರು. ಈ ಮಾತು ಕೇಳಿದ ಪ್ರಣವ್ ತಕ್ಷಣ ತನ್ನ ತಾಯಿಯ ಕೈಗಳನ್ನು ಹಿಡಿದುಕೊಂಡು, ಹೀಗೆ ಹೇಳಬೇಡಿ ಅಮ್ಮ, ಈಗ ನೀವು ನನ್ನ ಜೊತೆ ಬೆಂಗಳೂರಿಗೆ ಬನ್ನಿ. ನಿಮ್ಮನ್ನು ನಾನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಹಗಲು ರಾತ್ರಿ ನಿಮ್ಮ ಸೇವೆ ಮಾಡುತ್ತೇನೆ ಅಂದನು. ಗಾಯತ್ರಿ ದೇವಿಯವರು ಮಂದಹಾಸ ಬೀರಿದರು. ಮಗನೇ, ನೀನು ನನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಬಯಸುತ್ತಿರುವುದು ಸಂತೋಷ. ನನಗೆ ಈಗಾಗಲೇ ಇಲ್ಲಿ ನನ್ನ ಈ ಮಗಳ ಜೊತೆ ಸಿಕ್ಕಿದೆ. ನೀನು ನಿನ್ನ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತೀಯ. ನಾನು ನಿನ್ನ ದೊಡ್ಡ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ನೀನು ಯಾವಾಗ ಬರುತ್ತೀಯೋ ಎಂದು ಕಾಯುತ್ತಿರಬೇಕಾ? ಬೇಡ ಮಗನೇ, ಇನ್ನು ಮುಂದೆ ನಾನು ಮತ್ತೆ ಎಲ್ಲಿಯೂ ಅಲೆದಾಡಲು ಇಷ್ಟಪಡುವುದಿಲ್ಲ. ನನ್ನ ಕೊನೆಯ ದಿನಗಳು ನನ್ನ ಈ ಮಗಳ ಜೊತೆಯೇ ಕಳೆಯಬೇಕು ಅಂತ ಹೇಳಿದರು. ಅಷ್ಟರಲ್ಲಿ ವೈಶಾಲಿ ಮತ್ತೆ ಕೋಣೆಗೆ ಬಂದಳು ಮತ್ತು ಅವಳು, ಅಮ್ಮನ ಜೊತೆ ಮಾತನಾಡಿದ್ದೀರಾ ಅಂತ ಕೇಳಿದಳು. ಪ್ರಣವ್ ತಲೆ ಅಲ್ಲಾಡಿಸಿ, ಹೌದು, ಆದರೆ ಅವರು ನನ್ನ ಜೊತೆಗೆ ಬರಲು ಒಪ್ಪುತ್ತಿಲ್ಲ. ಅವರು ನಿನ್ನ ಜೊತೆಯೇ ಇರಲು ಬಯಸುತ್ತಿದ್ದಾರೆ ಅಂದನು. ವೈಶಾಲಿ ಶಾಂತವಾಗಿ ಉತ್ತರಿಸುತ್ತಾ, ಅದರಲ್ಲಿ ತಪ್ಪೇನೂ ಇದೆ? ಒಬ್ಬ ವ್ಯಕ್ತಿಗೆ ಎಲ್ಲಿ ನೆಮ್ಮದಿ ಸಿಗುತ್ತದೆಯೋ ಅವನು ಅಲ್ಲೇ ಇರಬೇಕು ಅಂತ ಕೇಳಿದಳು. ಪ್ರಣವ್ ಅಸಹಾಯಕನಾಗಿ, ಆದರೆ ಅವರು ನನ್ನ ತಾಯಿ, ಅವರ ಆರೈಕೆ ಮಾಡುವುದು ನನ್ನ ಕರ್ತವ್ಯ ಅಂತ ಹೇಳಿದನು. ವೈಶಾಲಿಯ ಧ್ವನಿಯಲ್ಲಿ ಸ್ವಲ್ಪ ವ್ಯಂಗ್ಯ ಮೂಡಿತು. ಕರ್ತವ್ಯವಾ? ನಿನ್ನ ತಾಯಿಯನ್ನ ನಿನ್ನ ಅಣ್ಣನ ಜವಾಬ್ದಾರಿಗೆ ಬಿಟ್ಟು ಹೋದಾಗ ಈ ಕರ್ತವ್ಯ ನಿನಗೆ ನೆನಪಾಗಲಿಲ್ಲವೇ? ಅಥವಾ ತಿಂಗಳುಗಟ್ಟಲೆ ಒಮ್ಮೆಯಾದರೂ ಫೋನ್ ಮಾಡಿ ಅವರ ಆರೋಗ್ಯ ಹೇಗಿದೆ ಎಂದು ಕೇಳದಾದಾಗ ಈ ಕರ್ತವ್ಯ ಎಲ್ಲಿತ್ತು? ಕರ್ತವ್ಯ ಎನ್ನುವುದು ಕೇವಲ ಒಂದು ಪದವಲ್ಲ ಪ್ರಣವ್, ಅದನ್ನು ನಿಜವಾಗಿಯೂ ಪಾಲಿಸಬೇಕು ಅಂತ ಹೇಳಿದಳು. ಈ ಮಾತುಗಳಿಗೆ ಪ್ರಣವ್ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಅವನು ತಲೆ ತಗ್ಗಿಸಿಕೊಂಡೇ ಮೌನವಾಗಿ ನಿಂತಿದ್ದನು. ವೈಶಾಲಿ ಆಳವಾಗಿ ಉಸಿರೆಳೆದು, ನೋಡು ಪ್ರಣವ್, ನಿನ್ನ ತಾಯಿಯನ್ನು ನಿನ್ನಿಂದ ಕಸಿದುಕೊಳ್ಳಬೇಕು ಎಂಬ ಉದ್ದೇಶ ನನಗಿಲ್ಲ. ಅವರು ಇಂದಿಗೂ ನಿನ್ನ ತಾಯಿಯೇ, ಮುಂದೆಯೂ ಹಾಗೆ ಇರುತ್ತಾರೆ. ನಿನ್ನನ್ನು ಅವಮಾನಿಸಲು ಅಥವಾ ನಾನು ದೊಡ್ಡವಳು ಎಂದು ತೋರಿಸಲು ಅವರನ್ನು ಇಲ್ಲಿ ಇಟ್ಟುಕೊಂಡಿಲ್ಲ. ನಾನು ನಿನ್ನನ್ನು ಕರೆದದ್ದು ಒಂದು ಕಾರಣಕ್ಕೆ. ನೀನು ನಿನ್ನ ಕಣ್ಣಾರೆ ಆ ಸತ್ಯವನ್ನು ನೋಡಬೇಕು. ನೀನು ಇಷ್ಟು ದಿನ ನೋಡಲು ನಿರಾಕರಿಸಿದ್ದ ಸತ್ಯವನ್ನು ಅರಿತುಕೊಳ್ಳಬೇಕು ಎಂಬುದಕ್ಕಾಗಿ ಅಂತ ಹೇಳಿದಳು. ವೈಶಾಲಿಯ ಪ್ರತಿಯೊಂದು ಮಾತು ಕನ್ನಡಿಯಂತಿತ್ತು. ಆ ಕನ್ನಡಿಯಲ್ಲಿ ಪ್ರಣವ್ಗೆ ತನ್ನ ನಿಜವಾದ ಮುಖ ಸ್ಪಷ್ಟವಾಗಿ ಕಾಣತೊಡಗಿತು. ಯಾವ ಹೆಣ್ಣನ್ನು ಅವನು ತನ್ನ ಜೀವನದಿಂದ ಹೊರಹಾಕಿದ್ದನೋ ಇಂದು ಅದೇ ಹೆಣ್ಣು ಅವನಿಗೆ ಜೀವನ ಮತ್ತು ಸಂಬಂಧಗಳ ಅತಿ ದೊಡ್ಡ ಪಾಠವನ್ನು ಕಲಿಸುತ್ತಿದ್ದಳು. ಮನೆಯಿಂದ ಹೊರಬಂದಾಗ ರಾತ್ರಿಯಾಗಿತ್ತು. ಪ್ರಣವ್ ಡ್ರೈವರ್ಗೆ ಹತ್ತಿರದ ಒಂದು ಹೋಟೆಲ್ಗೆ ಹೋಗುವಂತೆ ಹೇಳಿದನು. ಐಷಾರಾಮಿ ಹೋಟೆಲ್ನ ಕೋಣೆಗೆ ತಲುಪಿದ ತಕ್ಷಣ ಅವನು ಹಾಸಿಗೆಯ ಮೇಲೆ ಕುಸಿದು ಬಿದ್ದನು. ಆ ಕೋಣೆಯ ಮೌನವೇ ಅವನನ್ನು ನುಂಗಿಬಿಡುವಂತಿತ್ತು. ಅವನ ಕಣ್ಣ ಮುಂದೆ ಮತ್ತೆ ಮತ್ತೆ ತನ್ನ ತಾಯಿಯ ಆ ದುರ್ಬಲ, ಅಸಹಾಯಕ ಮುಖವೇ ಕಾಣಿಸುತ್ತಿತ್ತು. ಪ್ರಣವ್ ಯೋಚನೆಯಲ್ಲಿ ಮುಳುಗಿದನು. ವೈಶಾಲಿಯ ಮುಂದೆ ಅತ್ಯಂತ ಸುಲಭವಾದ ದಾರಿ ಇದ್ದಿತು. ಗಾಯತ್ರಿ ದೇವಿಯವರನ್ನು ನೋಡಿ ಗುರುತಿಸದಂತೆ ಹೋಗಬಹುದಿತ್ತು, ಅಥವಾ ಪ್ರಣವ್ನ ಅಣ್ಣನಿಗೆ ಸುದ್ದಿ ಹೇಳಬಹುದಿತ್ತು. ಆಗ ಅವನೇ ಬಂದು ತನ್ನ ತಾಯಿಯನ್ನು ಕರೆದುಕೊಂಡು ಹೋಗುತ್ತಿದ್ದನು. ಆದರೆ ವೈಶಾಲಿ ಹಾಗೆ ಮಾಡಲಿಲ್ಲ. ಒಬ್ಬಳೇ ಇದ್ದರೂ ತನ್ನ ಮಾಜಿ ಅತ್ತೆಯನ್ನು ಮನೆಗೆ ಕರೆದುಕೊಂಡು ಬಂದು ಮಗಳಂತೆ ಸೇವೆ ಮಾಡಿದಳು. ಈಗ ಪ್ರಣವ್ಗೆ ಅರಿವಾಗತೊಡಗಿತು. ವೈಶಾಲಿಯ ಮೇಲೆ ತಾನು ಮಾಡಿದ ಪ್ರತಿಯೊಂದು ಆರೋಪವೂ ಸುಳ್ಳಾಗಿತ್ತು. ಅವುಗಳೆಲ್ಲ ತನ್ನ ಕೀಳು ಆಲೋಚನೆ ಮತ್ತು ಅನುಮಾನದ ಫಲವಾಗಿದ್ದವು ಅಂತ. ನಂತರ ಅವನಿಗೆ ರೋಹಿತ್ನ ನೆನಪು ಬಂದಿತು. ರೋಹಿತ್ ಎಷ್ಟು ಒಳ್ಳೆಯ ಮನುಷ್ಯ, ನಾನು ಮಾತ್ರ ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಈ ಆಲೋಚನೆಗಳಲ್ಲಿಯೇ ಅವನು ಎದ್ದು ಕಿಟಕಿಯ ಬಳಿ ಹೋಗಿ ನಿಂತನು. ಕೆಳಗೆ ಇಡೀ ನಗರದ ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಬದುಕಿನಲ್ಲಿ ಸಂತೋಷದಿಂದ ತೊಡಗಿಕೊಂಡಿದ್ದರು. ಆದರೆ ಪ್ರಣವ್ಗೆ ಮಾತ್ರ ತಾನೇ ಈ ಜಗತ್ತಿನಲ್ಲಿ ಅತ್ಯಂತ ಒಂಟಿ ಮತ್ತು ಸೋತ ಮನುಷ್ಯ ಎಂಬ ಭಾವನೆ ಕಾಡುತ್ತಿತ್ತು. ಅವನು ತನ್ನನ್ನೇ ಪ್ರಶ್ನಿಸಿಕೊಂಡನು. ನನ್ನ ಜೀವನದಲ್ಲಿ ನಾನು ಏನು ಗಳಿಸಿದೆ? ಹಣ, ಹೆಸರು, ದೊಡ್ಡ ಮನೆ. ಆದರೆ ನಾನು ಏನು ಕಳೆದುಕೊಂಡೆ? ನನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸಿದ ಒಬ್ಬ ಒಳ್ಳೆಯ ಹೆಂಡತಿಯನ್ನು, ಮಮತೆಯಿಂದ ತುಂಬಿದ ನನ್ನ ತಾಯಿಯನ್ನು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಆತ್ಮಗೌರವವನ್ನೇ ಅಂತ. ಇಡೀ ರಾತ್ರಿ ಅವನಿಗೆ ನಿದ್ರೆಯೇ ಬರಲಿಲ್ಲ. ಒಂದು ಕಡೆ ಅವನ ಭೂತಕಾಲ, ಮತ್ತೊಂದು ಕಡೆ ಇಂದಿನ ಕಠೋರ ಸತ್ಯ. ಈ ಎರಡರ ನಡುವೆ ಅವನ ಮನಸ್ಸು ತೂಗಾಡುತ್ತಲೇ ಇದ್ದಿತು. ತಾನು ಮಾಡಿದ ತಪ್ಪುಗಳು, ತನ್ನ ಅಹಂಕಾರ, ತನ್ನ ಸಂಕೋಚಿತ ಮನೋಭಾವ ಇವೆಲ್ಲವನ್ನು ಅವನು ಮನಸ್ಸಿನ ಮುಂದೆ ಇಟ್ಟುಕೊಂಡು ಒಂದೊಂದಾಗಿ ತೂಗಿ ನೋಡಿದನು. ಕೊನೆಗೆ ಬೆಳಗಿನ ಮೊದಲ ಸೂರ್ಯಕಿರಣ ಕೋಣೆಯೊಳಗೆ ಪ್ರವೇಶಿಸಿತು. ಪ್ರಣವ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದನು. ಅದು ಅವನ ಜೀವನಕ್ಕೆ ಹೊಸ ತಿರುವು ನೀಡಬಹುದಾದ ನಿರ್ಧಾರವಾಗಿತ್ತು. ಇನ್ನು ಮುಂದೆ ಓಡಿ ಹೋಗುವುದಿಲ್ಲ ಎಂದು ಅವನು ತೀರ್ಮಾನಿಸಿದ್ದನು. ತಾನು ಮಾಡಿದ ತಪ್ಪುಗಳನ್ನು ಎದುರಿಸಬೇಕು.
ಅವುಗಳನ್ನು ಸರಿಪಡಿಸಲು ಕೊನೆಯ ಪ್ರಯತ್ನವನ್ನಾದರೂ ಮಾಡಬೇಕು. ಅದಕ್ಕಾಗಿ ಎಂತಹ ಬೆಲೆಯನ್ನಾದರೂ ತತ್ತರೂ ಸರಿ ಎಂದು ಅವನು ಮನಸ್ಸು ಮಾಡಿದ್ದನು. ಮರುದಿನ ಬೆಳಗ್ಗೆ ಹೋಟೆಲ್ನಿಂದ ನೇರವಾಗಿ ವೈಶಾಲಿಯ ಮನೆಗೆ ಬಂದನು. ಈ ಬಾರಿ ಅವನ ಮುಖದಲ್ಲಿ ಅಹಂಕಾರ ಇರಲಿಲ್ಲ. ಅಲ್ಲಿ ಇದ್ದದ್ದು ಕೇವಲ ಪಶ್ಚಾತ್ತಾಪ ಮಾತ್ರ. ಧೈರ್ಯ ಮಾಡಿ ಅವನು ಮನೆಯೊಳಗೆ ಕಾಲಿಟ್ಟನು. ಅದೇ ಸಮಯದಲ್ಲಿ ರೋಹಿತ್ ಟಿಫಿನ್ಗಳನ್ನು ತೆಗೆದುಕೊಂಡು ಹೊರಬರುತ್ತಿದ್ದನು. ಪ್ರಣವ್ ಅವನನ್ನು ನೋಡಿ ಧೈರ್ಯ ಮಾಡಿ, ರೋಹಿತ್, ನಿನ್ನ ಜೊತೆ 2 ನಿಮಿಷ ಮಾತನಾಡಬಹುದಾ ಅಂತ ಕೇಳಿದನು. ರೋಹಿತ್ ಸ್ವಲ್ಪ ಹಿಂಜರಿದು ಮತ್ತೆ ಅವನ ಕಡೆ ಹಿಂತಿರುಗಿದನು. ಪ್ರಣವ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ರೋಹಿತ್, ನನ್ನ ಅಹಂಕಾರ ನನ್ನ ಕಣ್ಣನ್ನೇ ಮುಚ್ಚಿಬಿಟ್ಟಿತು. ಅದಕ್ಕಾಗಿಯೇ ನಿನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡಿದೆ. ಆದರೆ ನೀನು ಒಬ್ಬ ಅಣ್ಣನಂತೆ ಯಾವಾಗಲೂ ವೈಶಾಲಿಯ ಜೊತೆಯಲ್ಲಿಯೋ ನನ್ನ ತಾಯಿಯ ಜೊತೆಯಲ್ಲಿಯೂ ನಿಂತೆ. ನಿನ್ನನ್ನು ನಾನು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಸಾಧ್ಯವಾದರೆ ಈ ಅಪರಾಧಿ ಅಣ್ಣನನ್ನು ಕ್ಷಮಿಸು ಅಂತ ಹೇಳಿದನು. ಅಷ್ಟರಲ್ಲಿ ವೈಶಾಲಿ ಕೂಡ ಅಲ್ಲಿಗೆ ಬಂದಳು. ಅವಳ ಕಣ್ಣಿನಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಪ್ರಣವ್ ಅವಳ ಕಡೆ ತಿರುಗಿ, ನಾನು ಕ್ಷಮೆ ಕೇಳುವುದರಿಂದ ನಾನು ಮಾಡಿದ ಪಾಪಗಳು ಕಡಿಮೆಯಾಗುವುದಿಲ್ಲ ಎಂಬುದು ನನಗೆ ಗೊತ್ತು. ಆದರೆ ಇಂದು ನಿನ್ನ ಮತ್ತು ರೋಹಿತ್ನ ಸಂಬಂಧದ ಮೇಲೆ ನಾನು ಎಸೆದ ಪ್ರತಿಯೊಂದು ಕೆಟ್ಟ ಮಾತಿಗೂ ನಿಮ್ಮಿಬ್ಬರ ಮುಂದೆ ಕ್ಷಮೆ ಕೇಳಲು ಬಂದಿದ್ದೇನೆ ಅಂತ ಹೇಳಿದನು. ಪ್ರಣವ್ನ ಮಾತು ಮುಗಿಯುವ ಮೊದಲೇ ವೈಶಾಲಿ ಅವನ ಮಾತನ್ನು ನಿಲ್ಲಿಸಿ, ಪ್ರಣವ್, ಕೆಲವು ತಪ್ಪುಗಳು ಕ್ಷಮೆಗೆ ಅರ್ಹವಾಗಿರುವುದಿಲ್ಲ ಅಂತ ಹೇಳುವಾಗ ಅವಳ ಧ್ವನಿ ನಡುಗುತ್ತಿತ್ತು. ಇಂದಿಗೂ ಆ ದಿನವನ್ನು ನಾನು ಮರೆತಿಲ್ಲ. ನ್ಯಾಯಾಲಯದಲ್ಲಿ ನೀನು ಹೇಳಿದ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಮೊಳಗುತ್ತಿವೆ. ನಿನ್ನ ಜೊತೆ ಒಂದು ಕ್ಷಣವೂ ಬದುಕಲು ನನಗೆ ಇಷ್ಟವಿಲ್ಲ. ಏಕೆಂದರೆ ನೀನು ಚರಿತ್ರಹೀನ ಹೆಂಗಸು ಅಂದಿದ್ದ ಆ ಮಾತುಗಳನ್ನು ನಾನು ಎಂದಿಗೂ ಮರೆಯಲಾರೆ ಅಂತ ಹೇಳಿದಳು. ಪ್ರಣವ್ ಕಣ್ಣಿನಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. ಅವನು ನಡುಗುವ ಧ್ವನಿಯಲ್ಲಿ, ವೈಶಾಲಿ, ನಿನ್ನ ಆತ್ಮಗೌರವಕ್ಕೆ ನಾನು ಮಾಡಿದ ಗಾಯವನ್ನು ಬಹುಶಃ ನನ್ನ ಇಡೀ ಜೀವನದಲ್ಲಿಯೂ ಸರಿಪಡಿಸಲು ಸಾಧ್ಯವಾಗದೇ ಇರಬಹುದು. ಆದರೆ ಇಂದು ನನ್ನ ತಪ್ಪಿನ ಅರಿವು ನನಗೆ ನಿಜವಾಗಿಯೂ ಆಗಿದೆ ಅಂತ ಹೇಳಿದನು. ಆ ಕೋಣೆಯಲ್ಲಿ ಮತ್ತೆ ಭಾರವಾದ ಮೌನ ಆವರಿಸಿತು. ವೈಶಾಲಿಯ ಕಣ್ಣಲ್ಲಿಯೂ ಕಣ್ಣೀರು ತುಂಬಿತು. ಅಷ್ಟರಲ್ಲಿ ರೋಹಿತ್ ಮುಂದೆ ಬಂದು ಪ್ರಣವ್ನ ಹೆಗಲ ಮೇಲೆ ಕೈಯಿಟ್ಟು, ಮಾವ, ನಡೆದದ್ದು ನಡೆದು ಹೋಗಿದೆ. ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ದ್ವೇಷವಿಲ್ಲ ಅಂತ ಅಷ್ಟೇ ಹೇಳಿ ಅವನು ಟಿಫಿನ್ಗಳನ್ನು ತೆಗೆದುಕೊಂಡು ಹೊರಟು ಹೋದನು. ಆದರೆ ಈಗ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದು ವೈಶಾಲಿಯೇ ಆಗಿದ್ದಳು. ಏಕೆಂದರೆ ಪ್ರಣವ್ ತನ್ನ ಅಹಂಕಾರ ಮತ್ತು ಅನುಮಾನದಿಂದ ಅತ್ಯಂತ ಹೆಚ್ಚು ನೋವು ಕೊಟ್ಟಿದ್ದು ಅವಳಿಗೆ. ರೋಹಿತ್ ಹೋದ ನಂತರ ಪ್ರಣವ್ ನಿಧಾನವಾಗಿ ನೆಲದ ಮೇಲೆ ಮೊಣಕಾಲೂರಿ ಕುಳಿತು ಬಿಟ್ಟನು ಮತ್ತು ವೈಶಾಲಿಯ ಮುಂದೆ ಕೈ ಮುಗಿದು, ವೈಶಾಲಿ, ನಾನು ನಿನಗೆ ಅರ್ಹನಲ್ಲ ಎಂಬುದು ನನಗೆ ಗೊತ್ತು. ನನ್ನ ಜೀವನಕ್ಕೆ ಮತ್ತೆ ಹಿಂತಿರುಗು ಎಂದು ಕೇಳುವ ಹಕ್ಕು ನನಗಿಲ್ಲ. ಆದರೆ ನಾನು ನಮ್ಮ ಸಂಬಂಧಕ್ಕಾಗಿ, ನಮ್ಮ ಪ್ರೀತಿಗಾಗಿ ನಿನ್ನ ಮುಂದೆ ಭಿಕ್ಷೆ ಬೇಡುತ್ತಿದ್ದೇನೆ. ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡು. ನಿನ್ನ ವ್ಯವಹಾರ, ನಿನ್ನ ಗುರುತು, ನಿನ್ನ ನಿರ್ಧಾರಗಳು ಎಲ್ಲವೂ ಮೊದಲಿನಂತೆ ಇರುತ್ತದೆ. ನಾನು ಕೇವಲ ನಿನ್ನ ಜೀವನದ ಒಂದು ಭಾಗವಾಗಿರಲು ಬಯಸುತ್ತೇನೆ ಅಂತ ಹೇಳಿದನು. ವೈಶಾಲಿ ಕಲ್ಲಿನ ಮೂರ್ತಿಯಂತೆ ಅವನನ್ನು ನೋಡುತ್ತಾನೆ ನಿಂತಿದ್ದಳು. ಅವಳ ಕಣ್ಣ ಮುಂದೆ ಇಂದು ಅದೇ ಪ್ರಣವ್ ನಿಂತಿದ್ದನು. ಒಂದು ಕಾಲದಲ್ಲಿ ತಾನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದ ಪ್ರಣವ್. ಆದರೆ ಇಂದು ಅವನು ತನ್ನ ತಪ್ಪಿನ ಅರಿವಿನಿಂದ ಮೃದು ಬಿದ್ದು ಅಳುತ್ತಿದ್ದನು. ವೈಶಾಲಿ ನಿಧಾನವಾಗಿ ಪ್ರಣವ್ನ ಕೈ ಹಿಡಿದು ಅವನನ್ನು ಎಬ್ಬಿಸಿದಳು. ನಂತರ ಶಾಂತ ಸ್ವರದಲ್ಲಿ, ಪ್ರಣವ್, ನೀನು ಕೊಟ್ಟ ಗಾಯಗಳು ತುಂಬ ಆಳವಾಗಿವೆ. ಅವು ಗುಣವಾಗಲು ಸಮಯ ಬೇಕು. ಆದ್ದರಿಂದ ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡು ಅಂತ ಹೇಳಿದಳು. ಆ ರಾತ್ರಿ ಪ್ರಣವನಿಗೂ ನಿದ್ದೆ ಬರಲಿಲ್ಲ, ವೈಶಾಲಿಗೂ ನಿದ್ದೆ ಬರಲಿಲ್ಲ. ಇಬ್ಬರು ತಮ್ಮ ತಮ್ಮ ಮನಸ್ಸಿನ ಹೋರಾಟದಲ್ಲಿ ಇಡೀ ರಾತ್ರಿ ಕಳೆದರು. ಮಧ್ಯರಾತ್ರಿ ಪ್ರಣವ್ನ ಮೊಬೈಲ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ವೈಶಾಲಿ ಎಂಬ ಹೆಸರು ಕಾಣುತ್ತಿದ್ದಂತೆಯೇ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಹಲೋ ಎಂದು ಅವನು ನಡುಗುವ ಧ್ವನಿಯಲ್ಲಿ ಹೇಳಿದನು. ಅತ್ತ ಕಡೆಯಿಂದ ವೈಶಾಲಿಯ ಧ್ವನಿ ಕೇಳಿಸಿತು. ಆ ಧ್ವನಿ ಶಾಂತವಾಗಿದ್ದರೂ ಭಾವನೆಗಳಿಂದ ತುಂಬಿತ್ತು. ಪ್ರಣವ್, ನಾನು ತುಂಬ ಯೋಚಿಸಿದೆ. ನನ್ನ ಅನಿಸಿಕೆಯಲ್ಲಿ ಪ್ರತಿಯೊಂದು ಸಂಬಂಧಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ಎರಡನೆಯ ಅವಕಾಶ ಸಿಗಬೇಕು. ಅದನ್ನು ಕೇಳುತ್ತಿದ್ದಂತೆ ಪ್ರಣವ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನಿಗೆ ಮಾತೇ ಹೊರಬರಲಿಲ್ಲ. ವೈಶಾಲಿ ಮುಂದುವರಿಸಿದಳು, ಆದರೆ ನನ್ನ ಒಂದು ಷರತ್ತು ಇದೆ ಅಂತ. ಪ್ರಣವ್ ತಕ್ಷಣ, ನೀನು ಯಾವ ಷರತ್ತು ಹಾಕಿದರೂ ನಾನು ಒಪ್ಪುತ್ತೇನೆ ಅಂತ ಹೇಳಿದನು. ವೈಶಾಲಿ ದೃಢವಾದ ಧ್ವನಿಯಲ್ಲಿ, ಇನ್ನು ಮುಂದೆ ಈ ಸಂಬಂಧ ಸಮಾನತೆಯ ಮೇಲೆ ನಿಲ್ಲಬೇಕು ಪ್ರಣವ್. ನಾವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಬೇಕು, ಒಬ್ಬರ ಶಕ್ತಿಯಾಗಬೇಕು. ನನ್ನ ಕನಸುಗಳಿಗೆ, ನನ್ನ ಬೆಳವಣಿಗೆಗೆ ನೀನು ಎಂದಿಗೂ ಅಡ್ಡಿಯಾಗಬಾರದು ಅಂತ ಹೇಳಿದಳು. ಪ್ರಣವ್ ಅಳುತ್ತಲೇ ಉತ್ತರಿಸಿದನು, ನಾನು ಒಪ್ಪುತ್ತೇನೆ, ಯಾವಾಗಲೂ ಒಪ್ಪುತ್ತೇನೆ. ಇಂದೇ ನಾನು ಹುಬ್ಬಳ್ಳಿಗೆ ವರ್ಗಾವಣೆಯಾಗಿ ಅರ್ಜಿ ಹಾಕುತ್ತೇನೆ ಅಷ್ಟೇ ಹೇಳಿ ಕರೆ ಮುಗಿಯಿತು. ಮರುದಿನ ಬೆಳಗ್ಗೆ ಮೊದಲ ಸೂರ್ಯಕಿರಣದ ಜೊತೆಗೆ ಪ್ರಣವ್ ವೈಶಾಲಿಯ ಮನೆಯ ಬಾಗಿಲು ತಟ್ಟಿದನು. ವೈಶಾಲಿ ಬಾಗಿಲು ತೆರೆದಳು. ಅವಳ ಎದುರು ಪ್ರಣವ್ ನಿಂತಿದ್ದನು. ಒಳಗೆ ಬಂದ ತಕ್ಷಣ ಅವನು ಮತ್ತೆ ವೈಶಾಲಿಯ ಮುಂದೆ ಮೊಣಕಾಲೂರಿ ಕುಳಿತನು. ಕಣ್ಣೀರಿನಿಂದ ತುಂಬಿದ ಧ್ವನಿಯಲ್ಲಿ ಅವನು,
ವೈಶಾಲಿ, ನೀನಿಲ್ಲದೆ ನನ್ನ ಜೀವನ ಅಪೂರ್ಣ. ನಿನ್ನನ್ನು ಮತ್ತೆ ಎಂದಿಗೂ ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ ಅಂತ ಹೇಳಿದನು. ವೈಶಾಲಿ ಕಣ್ಣು ನೀರಿನಿಂದ ತುಂಬಿತು. ಅವಳು ಅವನನ್ನು ಎಬ್ಬಿಸಿದಳು. ಮುಂದಿನ ಕ್ಷಣವೇ ಇಬ್ಬರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡರು. ಇಲ್ಲಿಯವರೆಗೆ ತಡೆದು ಹಿಡಿದಿದ್ದ ಎಲ್ಲ ಭಾವನೆಗಳು ಒಂದೇ ಕ್ಷಣದಲ್ಲಿ ಹೊರಬಂದವು. ಇಬ್ಬರ ಕಣ್ಣಲ್ಲಿಯೂ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. ಸ್ನೇಹಿತರೆ, ಯಾವುದೇ ಸಂಬಂಧದ ಅತಿ ದೊಡ್ಡ ಶತ್ರು ಅಂದರೆ ಅದು ಅನುಮಾನ. ಆದರೆ ಆ ಸಂಬಂಧದ ಅತ್ಯಂತ ಬಲವಾದ ಅಡಿಪಾಯ ನಂಬಿಕೆ. ಒಬ್ಬರನ್ನೊಬ್ಬರು ಗೌರವಿಸುವುದು, ವಿಶ್ವಾಸ ಇಡುವುದು ಮತ್ತು ಪರಸ್ಪರ ಭಾವನೆಗಳಿಗೆ ಬೆಲೆ ಕೊಡುವುದು ಇದ್ದಾಗ ಮಾತ್ರ ಯಾವುದೇ ಸಂಬಂಧ ಶಾಶ್ವತವಾಗಿ ಉಳಿಯುತ್ತದೆ. ಹಾಗಿದ್ದರೆ ಸ್ನೇಹಿತರೆ, ಕೊನೆಯಲ್ಲಿ ವೈಶಾಲಿ ತೆಗೆದುಕೊಂಡ ತೀರ್ಮಾನ ಸರಿಯಾಗಿತ್ತೆ? ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.